ವಾತವನ್ನ ನಾವು ಗಾಳಿ ಅಂತ ಹೇಳ್ತೇವೆ ಅಲ್ವಾ. ವಾತ ಮೀನ್ಸ್ ಯು ಕ್ಯಾನ್ ಕೋರಿಲೇಟ್ ವಿತ್ ದ ಏರ್. ಸೊ ಗಾಳಿ, ಈಗ ನಮ್ಮ ಸುತ್ತಮುತ್ತಲು ಈ ಗಾಳಿ ಇದೆ ಅಲ್ವಾ. ಈ ಗಾಳಿ ಕೆಟ್ಟಿದೆ ಅಥವಾ ಹಾಳಾಗಿದೆ ಅಥವಾ ಗಾಳಿಯಿಂದ ನಿಮಗೆ ತೊಂದರೆ ಆಗ್ತಿದೆ ಅಂತ ನೀವು ಯಾವಾಗ ಅಂದ್ಕೋತೀರಾ? ಏರ್ ಎಲಿಮೆಂಟ್ ಇಸ್ ದೇರ್ ಎವ್ರಿವೇರ್. ಸೊ ವೆನ್ ಡು ಯು ಕಾಲ್ ದಿಸ್ ಏರ್ ಎಲಿಮೆಂಟ್ ಇಸ್ ಟ್ರಬಲಿಂಗ್ ಯುವರ್ ಲೈಫ್? ವಾಟ್ ಆರ್ ದ ಇನ್ಸಿಡೆಂಟ್ಸ್ ಆರ್ ವಾಟ್ ಆರ್ ದ ಸಿಚುವೇಶನ್ಸ್? ಪೊಲ್ಯೂಷನ್ ಆಯ್ತು. ಮತ್ತೆ ಅಂದ್ರೆ ಕ್ವಾಲಿಟಿ ಆಫ್ ಏರ್ ಹಾಳಾದಾಗ. ಸರಿ, ಗಾಳಿ, ಆ ಗಾಳಿಯಲ್ಲಿ ಆದಂತಹ ಮಲಿನತೆ. ಓಕೆ, ಮತ್ತೆ ಅಲ್ಲ, ಹೊರಗಡೆಯ ಗಾಳಿಯಲ್ಲಿ ಬಿರುಗಾಳಿ ಬಂದ್ರೆ ಅಲ್ವಾ, ಯಾವಾಗ ಹೇಳಿ? ಬಿರುಗಾಳಿ, ಸುಂಟರ ಗಾಳಿ, ಇದೆಲ್ಲ ಡಿಸ್ಟರ್ಬ್ಡ್ ಗಾಳಿಯ ಒಂದು ಅವತಾರಗಳು ಅಲ್ವಾ. ನಾರ್ಮಲ್ ಗಾಳಿ ನಮ್ಗೆಲ್ಲ ಬೇಕು, ಆದ್ರೆ ಅದು ಬಿರುಗಾಳಿಯ ರೂಪದಲ್ಲಿ ಬಂದ್ರೆ ಅಥವಾ ಸುಂಟರ ಗಾಳಿಯ ರೂಪದಲ್ಲಿ ಬಂದ್ರೆ ಅಥವಾ ಈ ತರ ಮಲಿನತೆಯಿಂದ ಕೂಡಿದ್ರೆ ಅವಾಗ ಏನಾಗತ್ತೆ, ನಮ್ಗೆ ಅದೇ ಗಾಳಿ ತೊಂದರೆಯನ್ನ ಕೊಡುತ್ತೆ ಅಲ್ವಾ. ಹೀಗೇನೆ ನಮ್ಮ ದೇಹದಲ್ಲಿ ಈ ವಾತ ಅನ್ನುವಂಥದ್ದು ಏನಿದೆ ಅಲ್ವಾ, ಸೊ ಈ ವಾತ ಅನ್ನುವಂಥದ್ದು ನಮ್ಗೆ ಬೇಕು. ವಾತ ನಾರ್ಮಲ್ ಇದ್ದಾಗ ತುಂಬಾ ಕೆಲಸ ಅದ್ ನೋಡ್ತಾ ಇರುತ್ತೆ. ಆದ್ರೆ ಅದೇ ವಾತ ಮಲಿನತೆಯಿಂದ ಕೂಡಿದ್ರೆ ಅಥವಾ ಅದೇ ವಾತ ಬಿರುಗಾಳಿಯ ತರ ಆದ್ರೆ ಒಟ್ರಾಶಿ ನಮ್ಮ ದೇಹದಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗತ್ತೆ, ನಮ್ಮ ದೇಹಕ್ಕೆ ತೊಂದರೆಯನ್ನ ಕೊಡಕ್ ಸ್ಟಾರ್ಟ್ ಮಾಡತ್ತೆ. ಸೊ ಈಗಿಲ್ಲಿ ಮಲಿನತೆ ಯಾಕಾಗತ್ತೆ ನೀವು ಗೆಸ್ ಮಾಡ್ಬೋದು. ಬಿರುಗಾಳಿ ಯಾವಾಗ ಬರುತ್ತೆ? ಪ್ರಕೃತಿಯಲ್ಲಾಗುವಂತ ಅಸಮತೋಲನದಿಂದ ಬಿರುಗಾಳಿ ಬರೋದು ಅಲ್ವಾ. ಹಾಗೇನೆ ನಮ್ಮ ದೇಹದಲ್ಲಿ ವಾತ ಮಲಿನ ಆಗೋದು ಯಾವಾಗ? ನಿಮ್ಮ ಆಹಾರ ವಿಹಾರದಿಂದ. ಆಹಾರ ವಿಹಾರ, ಆಹಾರ ಅಂತಂದ್ರೆ ನಿಮ್ಮ ಊಟ ತಿಂಡಿಯಲ್ಲಿ ಮಾಡುವ ಮಿಸ್ಟೇಕ್ಗಳಿಂದ ಕೂಡ ವಾತ ಅಥವಾ ಗಾಳಿ ಮಲಿನವಾಗತ್ತೆ. ಅಥವಾ ವಿಹಾರ ಅಂದ್ರೆ ನಿಮ್ಮ ದಿನಚರಿ, ನಿಮ್ಮ ಚಟುವಟಿಕೆಗಳಿಂದ ಕೂಡ ಆಹಾರ ವಾತ ಮಲಿನತೆಯಿಂದ ಕೂಡತ್ತೆ, ಹಾಗೂ ಅದರಿಂದ ವ್ಯತ್ಯಾಸ ಆಗತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಆಹಾರ ಅಂತ ವಿಹಾರ ಅಂತ ಬಂದ್ರೆ ಯಾವ್ಯಾವ ಆಹಾರಗಳು, ಯಾವ್ಯಾವ ಆಹಾರ ಈ ವ್ಯತ್ಯಾಸವನ್ನ ಕೊಡುತ್ತೆ? ವಿರುದ್ಧ ಆಹಾರ ಅನ್ನೋಕ್ಕಿಂತ ಯಾವುದೇ ಆಹಾರ ಅತಿಯಾಗಿ ತಗೊಂಡಾಗ, ಅಂದ್ರೆ ನಿಮ್ಮ ಹೊಟ್ಟೆ, ನಿಮ್ಮ ದೇಹ ಜೀರ್ಣಿಸಿಕೊಳ್ಳೋಕೆ ಎಷ್ಟು ಸಾಧ್ಯ ಇದೆಯೋ ಅದಕ್ಕಿಂತ ಜಾಸ್ತಿ ಆಹಾರ ನಿಮ್ಮ ದೇಹಕ್ಕೆ ನೀವು ಕೊಟ್ರೆ, ಅಥವಾ ಮಿಥ್ಯ ಅಂದ್ರೆ ಯಾವುದನ್ನ ಜೀರ್ಣಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಇಲ್ಲವೋ ಅಂತ ಆಹಾರವನ್ನ ನೀವು ಕೊಟ್ರೆ ಆಗ ಅದು ನಿಮ್ಮ ದೇಹದಲ್ಲಿ ವಾತದೋಷದ ಮಲಿನತೆಗೆ ಕಾರಣ ಆಗತ್ತೆ. ಗೊತ್ತಾಯ್ತಾ? ಚಂದ ಅದು ಬೆಂದು ಬಿಟ್ರೆ ಒಳಗಡೆ ದೇಹ ಅದನ್ನ ಸರಿ ಯುಟಿಲೈಸ್ ಮಾಡ್ಕೊಂಡ್ರೆ ಆ ಕೆಟ್ಟ ಆಹಾರ ಅನ್ನೋದೇ ಇಲ್ಲ ಈ ಭೂಮಿ ಮೇಲೆ. ಒಬ್ಬ ಮನುಷ್ಯ 4 ದಿನದಿಂದ ಊಟ ಮಾಡಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಮನೇಲಿ ನಿನ್ನೆ ಹಳಸದ ಅನ್ನ ಇವತ್ತು ಬಿಸಾಕೋ ಬದ್ಲಿಗೆ ಅವನಿಗೆ ಕೊಟ್ರಿ ಅಂತ ಇಟ್ಕೊಳ್ಳಿ. ಅವನಿಗೆ ಫುಡ್ ಪಾಯ್ಸನ್ ಆಗೋದಿಲ್ಲ, ಅವನ ತಿಂದು ಆರಾಮಿರ್ತಾನೆ. ಯಾಕಂದ್ರೆ ಅವನಿಗೆ ಅದ್ರ ಅನಿವಾರ್ಯತೆ ಇರತ್ತೆ. ಹಾಗೆ ಅವತ್ತು ಆ ದಿನ ಆ ದೇಹಕ್ಕೆ ತೀರಾ ಅಗತ್ಯ ಇರೋದ್ರಿಂದ ತಿಂದ ತಕ್ಷಣ ಜೀರ್ಣ ಆಗತ್ತೆ. ಅವ ಮಾಡೋ ಕೆಲಸಕ್ಕೆ ಅವನಿಗಿರೋ ಅನಿವಾರ್ಯತೆಗೆ ಅದು ಜೀರ್ಣ ಆಗತ್ತೆ. ಆದ್ರೆ ನಾವು ಆರಾಮಾಗಿ ಕೂತಿರ್ತೀವಿ, ಜಾಸ್ತಿ ಓಡಾಟ ಇಲ್ಲ, ಕೈ ಕಾಲು ವ್ಯಾಯಾಮಕ್ಕೆ ಅಂತ 4 ಸತಿ ಎತ್ತಿದ್ರೆ ಹೆಚ್ಚು, ಅದು ಬಿಟ್ಟು ಬೇರೆ ಅಲ್ಲಾಡ್ಸೋದಿಲ್ಲ ನಾವು. ತಿನ್ನೋದು ಹೆಲ್ದಿನೇ, ಆದ್ರೆ ಒಂದಿನ ಮಾಲ್ಟು, ಮತ್ತೊಂದ್ ತಾಸಿಗೆ ಹಣ್ಣು, ಮತ್ತೊಂದ್ ತಾಸಿಗೆ ಡ್ರೈ ಫ್ರೂಟ್ಸು, ಮತ್ತೊಂದ್ ತಾಸಿಗೆ ಅನ್ನ, ಮತ್ತೊಂದ್ ತಾಸಿಗೆ ನೀರು, ಇನ್ನೊಂದ್ ತಾಸಿಗೆ ಫ್ರೂಟ್ಸು, ಮತ್ತೊಂದ್ ತಾಸಿಗೆ ಫ್ರೂಟ್ ಜ್ಯೂಸು, ಮತ್ತೊಂದ್ ತಾಸಿಗೆ ಅಂಬಲಿ, ಇನ್ನೊಂದ್ ತಾಸಿಗೆ ಎಳ್ನೀರು, ಮತ್ತೊಂದ್ ತಾಸಿಗೆ ಚಾ, ಬಿಸ್ಕಿಟ್. ಹೀಗೆ ಪದೇ ಪದೇ ನೀವು ಇದನ್ನ ಕೊಡ್ತಾ ಬಂದಾಗ ಏನಾಗತ್ತೆ, ನಿಮ್ಮ ದೇಹ ಅದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಅಸಮರ್ಥವಾಗತ್ತೆ. ಅಂಡ್ ಅಸಮರ್ಥವಾದಾಗ ಅಲ್ಲಿ ವಾತದ ಇಂಬ್ಯಾಲೆನ್ಸ್ ಆಗತ್ತೆ. ಗೊತ್ತಾಯ್ತಾ? ಸೊ ವಾತದೋಷ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ನೀವ್ ಅಂದ್ಕೊಂಡಿರ್ಬೋದು ಬರೀ ಬಟಾಟೆ ಗೆಣಸು ಕಾರಣ ಅಂತ. ಬಟಾಟೆ ಗೆಣಸು ಅಷ್ಟೇ ಅಲ್ಲ, ಯಾವುದೇ ಆಹಾರ ನಿಮ್ಮ ದೇಹಕ್ಕೆ ಜೀರ್ಣಿಸಿಕೊಳ್ಳಲಾಗದೇ ಇರೋ ಪ್ರಮಾಣದಲ್ಲಿ, ಆಗದೆ ಇರೋ ರೀತಿಯಲ್ಲಿ, ಅಥವಾ ಜೀರ್ಣಿಸಿಕೊಳ್ಳಕ್ ಆಗದೆ ಇರೋ ಸಮಯದಲ್ಲಿ ನೀವು ಕೊಟ್ರೆ ನಿಮಗೆ ವಾತದ ಮಲಿನತೆ ಆಗತ್ತೆ. ವಾತದ ಮಲಿನತೆ ಆದಾಗ ನಿಮ್ಗೆ ದೋಷಗಳಲ್ಲಿ ವ್ಯತ್ಯಾಸ ಆಗಿ ಸಮಸ್ಯೆಗಳು ಬರುತ್ತೆ. ಗೊತ್ತಾಯ್ತಲ್ಲ? So what I was telling is, just like the way we see the pollution in the air in the outer world, similarly inside our body also, vata
can be polluted. The disturbed state of vata could be correlated to the polluted air element. So it get polluted because of the ahara and the vihara. Ahara and vihara means the food what you are taking and the daily activities. Daily activities and the body mobility. Sometimes what happens in the food, we think that okay, this particular food is disturbing my vata and all these things, but not particular food. Anything when you give it in excess quantity, which your body is not able to digest, or when you keep on feeding your system again and again in every 1 hour without giving proper movement to your body, just you're feeding your system, even if it is the healthy stuff, but it can lead to the disturbance of the vata because your body cannot digest it, and anything which cannot be digested by your body is called as unhealthy food. Unhealthy tag is not given to particular food. Unhealthy tag will be decided depending on your ability to digest that food. Got it? And then vihara. Vihara is the physical activities. Too much of the exertion is also leading to disturbed vata, and no movement is also leading to disturbed vata. For example, when a person says that I walk every day like 10 kilometers a day, definitely he will encounter the early degenerative changes in his body because that is too much. If a person is like talking continuously 24/7 or more than like 10 to 12 hours a day, constantly talking with a loud tone and all, definitely it is not healthy for his vata. Vihara means the activities. But similarly, going to gym for 2 hours and lying down and just sleeping or relaxing and sedentary lifestyle, other 22 hours is also not good for vata. Or doing nothing whole day, just getting up, working, sleeping, eating, sleeping, working, sleeping. That's all. No movement to your physical body, that is also not good for vata. ಗೊತ್ತಾಯ್ತಾ? ಸೊ ಆಹಾರದ ಬಗ್ಗೆ ಈಗ ಅರ್ಥ ಆಯ್ತಲ್ಲ. ವಿಹಾರ ಅಂತ ಬಂದಾಗ ಯಾವ್ಯಾವ ಆಕ್ಟಿವಿಟೀಸ್ಗಳು, ತೀರಾ ಜಾಸ್ತಿ ಚಟುವಟಿಕೆ ಮಾಡೋದು ಅಥವಾ ಚಟುವಟಿಕೆನೆ ಮಾಡದೇ ಇರೋದು, ಎರಡೂ ಕೂಡ ವಾತವನ್ನ ಹಾಳು ಮಾಡತ್ತೆ. ತೀರಾ ಚಟುವಟಿಕೆ, ದಿವ್ಸಕ್ಕೆ 10 ಕಿಲೋಮೀಟರ್ ಓಡೋದು, ನಡೆಯೋದು, ತಿರ್ಗೋದು, ಓಡಾಡೋದೇ ಕೂತ್ಕೊಳ್ಳೋದಿಲ್ಲ, ರೆಸ್ಟ್ಲೆಸ್, ಓಡಾಡ್ತೀವಿ, ವಾತ. ಕೂತಲ್ಲಿ ಕೂರಲ್ಲಾರೆ, ನಿಂತಲ್ಲಿ ನಿಲ್ಲಲ್ಲಾರೆ ಎಲ್ಲ ಹೇಳ್ತಾರಲ್ಲ ಹಾಗೆ. ಅದು ಆಕ್ಚುಲಿ ವಾತದ ಲಕ್ಷಣ, ಅದು ಪ್ರೀತಿ ಪ್ರೇಮದ ಲಕ್ಷಣ ಅಲ್ಲ, ಅದು ಡಿಸ್ಟರ್ಬ್ಡ್ ವಾತ ಲಕ್ಷಣ ಅದು. ಅದೇನೋ ಹಾಡಿದೆಯಲ್ಲ, ಕೂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಜುಮ್ ಜುಮ್ಮಾಯ ಅಂತೆಲ್ಲ ಇದೆಯಲ್ಲ. ಅದು ಆಕ್ಚುಲಿ ಪ್ರೀತಿ. ಅವರು ನಾನು ಆ ಪಿಕ್ಚರ್ ಅಲ್ಲಿ ಹಾಡಲ್ಲಿ ಕೇಳಿದಾಗ ಅದು ಪ್ರೀತಿ ಪ್ರೇಮದ ಲಕ್ಷಣವನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಆಯುರ್ವೇದ ಕಲ್ತ ಮೇಲೆ ಗೊತ್ತಾಯ್ತು ಅದು ವಾತದ ಲಕ್ಷಣ, ಡಿಸ್ಟರ್ಬ್ಡ್ ವಾತ ಲಕ್ಷಣ ಅದು. ಸೊ ನಿಮ್ ದೇಹ ವಾತ ಅಷ್ಟು ಡಿಸ್ಟರ್ಬ್ ಆದಾಗ ಅದ್ ನಿಮ್ಗೆ ಕೂತ್ಕೊಳಕ್ ಬಿಡಲ್ಲ, ನಿಂತಲ್ಲಿ ನಿಂತ್ಕೊಳಕ್ ಬಿಡಲ್ಲ. ನಿಂತ್ಕೊಂಡ್ರೆ ಕೂತ್ಕೊಳ್ಳೋಣ ಅನ್ಸತ್ತೆ, ಕೂತ್ಕೊಂಡ್ರೆ ನಿಂತ್ಕೊಳ್ಳೋಣ ಅನ್ಸತ್ತೆ, ಮಲಗಿದ್ರೆ ಎದ್ದೇಳು ಅನ್ನತ್ತೆ, ಎದ್ರೆ ಅಯ್ಯೋ ಮಲಗ್ ಬಿಡು ಸುಸ್ತು ಅನ್ಸತ್ತೆ. ಇದು ಟಿಪಿಕಲ್ ವಾತದ ಲಕ್ಷಣ. ವಾತ ಹಾಳಾದಾಗ, ವಾತ ಡಿಸ್ಟರ್ಬ್ಡ್ ಆದಾಗ ಈ ರೀತಿಯ ಸಿಂಪ್ಟಮ್ಸ್ ಅನ್ನ ನಿಮ್ಗೆ ಕೊಡುತ್ತೆ. ಹಾಗೇನೆ ತೀರಾ ಆಲಸ್ಯದಿಂದ ಇದ್ದಾಗ್ಲೂ ನಿಮ್ ವಾತ ಹಾಳಾಗತ್ತೆ. ಮೂಮೆಂಟ್ ಕೊಡದೇ ಇರೋದು, ಮೂಮೆಂಟ್ ಅತಿಯಾಗಿ ಕೊಡೋದು, ಎಕ್ಸೆಸಿವ್ ಟ್ರಾವೆಲಿಂಗ್ ಆಲ್ಸೋ ಡಿಸ್ಟರ್ಬ್ಸ್ ವಾತ. ಸಿಕ್ಕಾಪಟ್ಟೆ ಟ್ರಾವೆಲಿಂಗ್, ಲೈಕ್ ಕೆಲವರೆಲ್ಲ ಪ್ರತಿನಿತ್ಯ 50 ಕಿಲೋಮೀಟರ್ ಆಫೀಸಿಗೆ ಹೋಗ್ತಾರೆ ಬರ್ತಾರೆ. ಡೈಲಿ ಟ್ರಾವೆಲಿಂಗ್ ಟು ಆಫೀಸ್ 50 kilometers, 60 kilometers, 100 kilometers every day traveling definitely will give you vata problems. ಎವ್ರಿ ಡೇ ಓಡಾಡ್ತಾರಲ್ಲ, ಒಂದ್ 5-10 ಕಿಲೋಮೀಟರ್ ಒಂದ್ ಲೆಕ್ಕ, ಅದನ್ನು ದಿನ ಮಾಡಬಾರ್ದಂತ ಆಯುರ್ವೇದ ಹೇಳತ್ತೆ. ಆಯುರ್ವೇದ ಏನ್ ಹೇಳತ್ತೆ, ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲೇ ಉಳ್ಕೊಳ್ಬೇಕು ಅಂತ, ಈ ತರ ತಿರ್ಗಾಡ್ಬಾರ್ದು ಅಂತ. ಅದಕ್ಕೆ ಕ್ವಾರ್ಟರ್ಸ್ ಅಂತ ಕೊಡೋದು ಯಾಕೆ ಹೇಳಿ, ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲೇ ಇರ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಡೈಲಿ 50-60 ಕಿಲೋಮೀಟರ್ ದೂರ ಆಫೀಸ್ ಇದ್ರೂನು ಡೈಲಿ ಹೋಗಿ ಬರ್ತೀವಿ. ನಮ್ ಲೆಕ್ಕಕ್ಕೇನು 1 ತಾಸು ಅಷ್ಟೇ ಅಲ್ವಾ ಹೋಗೋದು ಬರೋದು ಅಂತ. ಬಟ್ ನಿಮ್ ವಾತಕ್ಕೆ ಅದರಿಂದ ತೊಂದರೆ ಆಗತ್ತೆ. ಟೂ ಮಚ್ ಆಫ್ ದ ಟಾಕಿಂಗ್, ಸಿಕ್ಕಾಪಟ್ಟೆ ಮಾತಾಡೋದು, ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡೋದು, ಸಿಕ್ಕಾಪಟ್ಟೆ ನಿದ್ದೆಗೆಡೋದು, ರಾತ್ರಿ ಜಾಗರಣ, ನಾಟ್ ಸ್ಲೀಪಿಂಗ್ ಡ್ಯೂರಿಂಗ್ ನೈಟ್ ಟೈಮ್ ವಿಲ್ ಡಿಸ್ಟರ್ಬ್ ಯುವರ್ ವಾತ, ಅಂಡ್ ಸ್ಲೀಪಿಂಗ್ ಡ್ಯೂರಿಂಗ್ ಡೇ ಟೈಮ್ ಈಸ್ ಆಲ್ಸೋ ಡಿಸ್ಟರ್ಬಿಂಗ್ ಯುವರ್ ವಾತ.
ಹಗಲು ನಿದ್ದೆ, ರಾತ್ರಿ ಜಾಗರಣೆ ಎರಡೂ ಮಾಡಬಾರ್ದು. ಯು ಶುಡ್ ನಾಟ್ ಡೂ ದೀಸ್ ಮಿಸ್ಟೇಕ್ಸ್. ನಾವಾದ್ರೆ ಉಲ್ಟಾನೇ ಮಾಡೋದು, ಹಗ್ಲಿಗೆ ನಿದ್ದೆ ಮಾಡ್ತೇವೆ, ರಾತ್ರಿ ನಿದ್ದೆ ಮಾಡಲ್ಲ ಅಲ್ವಾ? ಹಂಗ್ ಮಾಡ್ಬಾರ್ದು. ಅವ್ರಿಗೆ ಹೆಲ್ಪ್ ಮಾಡ್ಬೇಕು ನೋಡಿ ಹಾಗೆ. ಸೊ ಆಹಾರ ವಿಹಾರ, ಸೊ ಇದೆಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ವಾತದೋಷ ಡಿಸ್ಟರ್ಬ್ ಆಗತ್ತೆ. ಸೊ ಬೇಸಿಕಲಿ ಫುಡ್ ಯಾವ್ದು, ನಮಸ್ತೆ ಅಮ್ಮ ಕೂತ್ಕೊಳ್ಳಿ. ಬೇಸಿಕಲಿ ಫುಡ್ ಅಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತಂದ್ರೆ, ಯಾವ ಫುಡ್ ಅನ್ನ ನಿಮ್ಮ ದೇಹ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅದು ಕೆಟ್ಟ ಫುಡ್. ಯಾವ ಫುಡ್ ನಿಮ್ಮ ದೇಹ ಜೀರ್ಣಿಸಿಕೊಳ್ಳಿಕ್ಕೆ ಸಮರ್ಥ ಇದೆಯೋ ಅದು ಒಳ್ಳೆ ಫುಡ್. ಗೊತ್ತಾಯ್ತಾ? ಫುಡ್ ಅಲ್ಲಿ ಒಳ್ಳೆ ಫುಡ್ ಕೆಟ್ಟ ಫುಡ್ ಯಾವುದು? ಹೆಂಗೆ ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ಅಪ್ಪ. ಈಗ ಫುಡ್, ವಿಚ್ ಫುಡ್ ಇಸ್ ಗುಡ್ ಫುಡ್, ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್? ನೇಮ್ ಇಟ್. ಕಿಚಡಿ, ವೆರಿ ಗುಡ್. ಆಹಾರ ಯಾವುದು ಬೆಸ್ಟ್ ಫುಡ್? ಜಗತ್ತಲ್ಲಿ ಅತ್ಯಂತ ಬೆಸ್ಟ್ ಫುಡ್ ಯಾವುದು? ಒಂದ್ ಹೆಸರು ಹೇಳಿ. ಹಾ, ಚಪಾತಿ. ಹಾ, ಮತ್ತೆ ಯಾವುದು ಹೇಳಿ? ವೆಜಿಟೇಬಲ್ಸ್. ಮತ್ತೆ ಆಪಲ್. ಆಪಲ್ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಹಾ, ಮತ್ತೆ ಬೆಸ್ಟ್ ಫುಡ್ ಯಾವುದು? ವಡಾಪಾವ್. ಯಾವುದು ಬೆಸ್ಟ್ ಫುಡ್ ಯಾವುದು ಅಲ್ವಾ? ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್ ಯಾವುದು ಬೆಸ್ಟ್ ಫುಡ್? ಮಿಲ್ಲೆಟ್ಸ್. ಯಾವುದು? ಸಿರಿಧಾನ್ಯಗಳು. ಓಕೆ. ಈಗ ನೋಡಿ, ಈಗ ಹಣ ಎಲ್ಲರಿಗೂ ಗೊತ್ತಲ್ಲ, ಪೈಸಾ, ಮನಿ. ಸೊ ಈಗ ವಿಚ್ ಕರೆನ್ಸಿ ಇಸ್ ದ ಬೆಸ್ಟ್ ಕರೆನ್ಸಿ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ ನಾವು ಯಾವುದು ಬೆಸ್ಟ್ ಎಂತದೆ ಅಂತ ಹೇಳಿದ್ರು. ಈಗ ಓಕೆ, ವಿಚ್ ಇಸ್ ದ ಬೆಸ್ಟ್ ಕರೆನ್ಸಿ ಇನ್ ದ ವರ್ಲ್ಡ್? ಯೂರೋ, ಪೌಂಡ್ಸ್, ಯಾವ್ದು? ಡಾಲರ್ ಇಸ್ ದ ಬೆಸ್ಟ್ ಕರೆನ್ಸಿ. ಯಾವುದು? ಹಾ, ಓಕೆ, ಏನೇನೋ ಒಂದಿಷ್ಟು. ಹಾ, ಆಯ್ತು, ಅದು ಬೆಸ್ಟ್ ಅಂತನಾ? ಓಕೆ. ಸೊ ಲೆಟ್ಸ್ ಸೇ that is the best currency. So now I will distribute that currency to you in a place where you do not have network, where you do not have any exchange center, where you do not have access to any like this modern things. It's a remote village and I will give you the best currency in the world. You need to purchase something very urgent, very, very urgent. You need a water bottle. You need to purchase that, but there is no connectivity, there is no internet, and there is no any option for the exchange. Money exchange center is also not there. Do you think that best currency will help you in that moment? Why? Because that is the best in the world. Alva? Then why it is not helpful in that moment? Why? Extremely thirsty. We are trekking. You are sweating and you are very much thirsty. You are feeling like if I do not drink the water, I will die now. But to purchase that water, you have only that best currency in the world, not the local currency. Local currency is good because you can do the transaction easily and you can purchase whatever you want. Alva? Only in the local currency, not in the other any of the best currency in the world. ಅಲ್ವಾ? ಏನು ಉದಾಹರಣೆ ಕೊಡ್ತಾ ಇದ್ದೆ ಅಂತಂದ್ರೆ, ಹಣದಲ್ಲಿ ಬೆಸ್ಟ್ ಹಣ ಯಾವ್ದು ಅಂತ ಕೇಳಿದ್ರೆ ಕೆಲವರು ಡಾಲರ್ ಅಂದ್ರು, ಕೆಲವರು ಯೂರೋಸ್ ಅಂದ್ರು, ಒಬ್ಬೊಬ್ರು ಒಂದೊಂದ್ ಥರದಂದ್ರು. ಆದ್ರೆ ಯಾವುದೇ ಅಂತದೀಗ ಹಣ ಕೊಟ್ರು ನಿಮ್ಗಲ್ಲಿ ಎದುರುಗಡೆ ಇರೋ ಪೆಟ್ಟಿಗೆ ಅಂಗಡಿಲಿ ನೀವು ಯಾವ ಡಾಲರ್ ಕೊಟ್ರೆ ಕೆಲಸ ನಡೆಯುತ್ತೆ? ನಡೆಯಲ್ಲ. ನೀವು ನಿಮ್ಮ ರೂಪಾಯೇ ಕೆಲಸ ಮಾಡೋದು. ಯಾಕಂದ್ರೆ ಇಲ್ಲಿ ಏನ್ ನಡೆಯುತ್ತೆ, ಇಲ್ಲಿ ಲೊಕ್ಯಾಲಿಟಿಯಲ್ಲಿ ಏನಿದೆ ಅದು ಮಾತ್ರ ಬೆಲೆ ಅಲ್ವಾ? ಯಾರೋ ಒಬ್ಬ ಏನೂ ಗೊತ್ತಿಲ್ಲ, ಅವನಿಗೆ ಏನು ಮೊಬೈಲ್ ಗೊತ್ತಿಲ್ಲ, ಕರೆನ್ಸಿ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಅವನಿಗೆ ನೀವು ಎಷ್ಟೇ ಬೇಕಾದ್ರೆ ಎಕ್ಸ್ಟ್ರಾ ಕೊಡಿ, 10 ರೂಪಾಯಿ ಎಕ್ಸ್ಟ್ರಾ ಅಲ್ಲ, ಇದು 100 ರೂಪಾಯಿ ಎಕ್ಸ್ಟ್ರಾ ಆಗತ್ತಪ್ಪ, ಇದ್ನ ಇಟ್ಕೋ ಅಂತಂದ್ರೆ ಅವ್ನು ಇಟ್ಕೋತಾನ? ಅಯ್ಯೋ ಬೇಡ ಸರ್, ನಂಗೆ ನಾನು 10 ರೂಪಾಯಿ ಕೊಟ್ಬಿಡಿ ಸಾಕು, ನಿಮ್ದು ಎಂತ ದೊಡ್ಡ ಕರೆನ್ಸಿ ಆದ್ರೂ ಅದ್ ನೀವ್ ಇಟ್ಕೊಳ್ಳಿ, ನನಗ್ ನನ್ನ 10 ರೂಪಾಯಿ ಕೊಟ್ರೆ ಸಾಕು ಅನ್ನೋ ತರ ಇರತ್ತಲ್ವಾ? ಯಾಕಂದ್ರೆ ಅವನಿಗೆ ಅದ್ರ ಜ್ಞಾನ ಇರಲ್ಲ, ಅದ್ರ ಬಳಕೆ ಗೊತ್ತಿಲ್ಲ, ಅದ್ ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ನೀವೆಂತ ದೊಡ್ಡ ಕರೆನ್ಸಿ ಇಟ್ಕೊಂಡ್ರು ಸುಮ್ನೆ ಇಟ್ಕೊಳ್ಳೋದೆ, ಬೇರೆಯವ್ರ ಹತ್ರ ಅಕ್ಕ ಇವತ್ ನೀನ್ ಪೇ ಮಾಡು, ನಾಳೆ ನಾನು ನಿಂಗೆ ಕೊಡ್ತೇನೆ ಅಂತ ಹೇಳೋದೆ.
ಯಾಕಂದ್ರೆ ನಿಮ್ಮ ಆ ಬೆಸ್ಟ್ ಕರೆನ್ಸಿ ಅನ್ನೋದು ಇಲ್ಲಿ ಇಂಪ್ಯಾಕ್ಟ್ ಆಗಲ್ಲ. ಅಲ್ಲಿ ಏನ್ ನಡೆಯುತ್ತೆ ಆ ಜಾಗದಲ್ಲಿ, ಈಗ ನಮ್ಮಲ್ಲಿ ಈಗ ನನ್ನ ಹತ್ರ ಇಷ್ಟು ಇಲ್ಲಿ ಇಂಡಿಯಾದಲ್ಲಿ ರೂಪಾಯಿ ನಡೆಯುತ್ತೆ. ಸೊ ನೀವು ಕ್ಯಾಶೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಲಕ್ಷ ಕ್ಯಾಶ್ ಅನ್ನ ಇಟ್ಕೊಂಡು ಹೋದ್ರಿ, ನೀವು ಇವೆಲ್ಲ ಹೋದ್ರಿ ದುಬೈಗೆ. ಏನ್ ಮಾಡ್ತೀವಿ, ದುಬೈಲಾದ್ರೂ ನಡೆದ್ ಬಿಡತ್ತೆ. ಅಮೆರಿಕ ಹೋದ್ವಿ ಆಯ್ತಾ, ನಾವೆಲ್ಲರೂ 2 ಲಕ್ಷ ಕ್ಯಾಶ್ ಇಟ್ಕೊಂಡು ಪರ್ಸಲ್ಲಿ ಅಮೆರಿಕಕ್ಕೆ ಹೋದ್ವಿ. ಅಲ್ಲಿ ಯಾವುದೋ ಒಂದು ಪ್ಲೇಸ್ ಆಯ್ತಾ, ಅಲ್ಲಿ ನಿಮ್ಮ 2 ಲಕ್ಷ ಕ್ಯಾಶ್ ಇಟ್ಕೊಂಡು ಎಂತ ಮಾಡ್ತೀರಿ? ಎಕ್ಸ್ಚೇಂಜ್ ಮಾಡಿಲ್ಲ ಅಂದ್ರೆ ಎಂತಾರು ಕೊಡ್ತಾರ ನಿಮ್ಗೆ? ಇಂಡಿಯನ್ 100 ರೂಪಾಯಿ ನೋಟ್ ಕೊಟ್ರೆ 200 ರೂಪಾಯಿ ನೋಟ್ ಕೊಟ್ರೆ ಇಲ್ಲ. ನೀವು ಎಕ್ಸ್ಚೇಂಜ್ ಮಾಡುವಂತ ಫೆಸಿಲಿಟಿ ಹುಡುಕ್ಬೇಕಾಗತ್ತೆ. ಎಕ್ಸ್ಚೇಂಜ್ ಮಾಡಿದ್ರೆ ಮಾತ್ರ ಅದರ ಬಳಕೆ, ಇಲ್ದಿದ್ರೆ ಅದರ ಬಳಕೆ ಇಲ್ಲ. ಹಾಗೇನೆ ಫುಡ್ ಯಾವ್ದು ಬೆಸ್ಟ್ ಅಂತ ಬಂದಾಗ, ಯಾವುದು ನಿಮ್ಮ ಸಿಸ್ಟಮ್ ಇಂದ ಅಬ್ಸಾರ್ಬ್ ಆಗತ್ತೋ ಅದು ಬೆಸ್ಟ್ ಫುಡ್. The food which your body can absorb, that is the best food. ನಿಮ್ಮ ದೇಹ ಯಾವುದನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ಸಮರ್ಥವಾಗಿದೆಯೋ ಅದು ಮಾತ್ರ ಬೆಸ್ಟ್ ಆಹಾರ ಆಗ್ಲಿಕ್ಕೆ ಸಾಧ್ಯ. ಕಿಚಡಿನೇ ಆಗಿರ್ಲಿ, ಸಿರಿಧಾನ್ಯ ಆಗಿರ್ಲಿ, ಚಪಾತಿ ಆಗಿರ್ಲಿ, ವಡಪಾವ್ ಆಗಿರ್ಲಿ, ವಾಟ್ ಎವರ್ ಇಟ್ ಇಸ್, ನಿಮ್ಮ ಗಟ್ ಹೆಲ್ತ್ ಹೇಗಿದೆ, ನಿಮ್ಮ ಕರುಳನ್ನ ಎಷ್ಟು ಜೀರ್ಣಿಸಿಕೊಂಡು ಅದನ್ನ ಸತ್ವವನ್ನ ತಗೊಳ್ಳಕ್ಕೆ ಸಾಧ್ಯ ಇದೆಯೋ ಅದು ಬೆಸ್ಟ್ ಫುಡ್. ಈಗ ನಿಮ್ಮ ಜೀರ್ಣಿಸುವಿಕೆ ಪ್ರಕ್ರಿಯೆನೇ ಸರಿ ಇಲ್ಲ ಅಂತಂದ್ರೆ ನೀವು ಎಂತ ಹೆಲ್ದಿ ಫುಡ್ ಕೊಟ್ರು ಹೆಲ್ತ್, ಈಗ ನೀವೇ ಯೋಚನೆ ಮಾಡಿ, ಈಗ ನೀವು ಇಲ್ಲೆಲ್ಲ ಬಂದವರು ತುಂಬಾ ಹೆಲ್ತ್ ಕಾನ್ಶಿಯಸ್ ಇದ್ದವ್ರೆ, ಹೆಲ್ತಿನ ಬಗ್ಗೆ ತುಂಬಾ ಪ್ರಯತ್ನ ಮಾಡ್ತಾ ಇರೋರೆ. ನೀವ್ ಎಷ್ಟೆಲ್ಲಾ ಪ್ರಯತ್ನ ಮಾಡಿದಾಗ್ಲೂ ಎಷ್ಟೊಂದು ದಿನ ಒಳ್ಳೊಳ್ಳೆ ಆಹಾರ ತಿಂದ್ರು ನಂಗೆ ಆರೋಗ್ಯ ಇಲ್ಲಪ್ಪ ಅಂತ ಎಷ್ಟು ದಿನ ಅನ್ಸಿಲ್ಲ ನಿಮ್ಗೆ? ಕೇಳ್ಕೊಳ್ಳಿ, ನಿಮಗ್ ನೀವೇ ಕೇಳ್ಕೊಳ್ಳಿ. ಈಗ ಏನೇನೋ ಚಟಗಳಿದೆ, ತಿನ್ಬಾರ್ದೆಲ್ಲ ತಿಂತಿದ್ದೀನಿ, ಮಾಡ್ಬಾರ್ದೆಲ್ಲ ಮಾಡ್ತಿದ್ದೀನಿ, ಆವಾಗ ಈ ರೋಗ ಬಂದ್ರೆ ಓಕೆ. ಆದ್ರೆ ಈಗ ನನ್ನ ಎದುರು ಈಗ ಇಷ್ಟು ಜನ ಕೂತಿದ್ದೀರಲ್ಲ, ನಿಮ್ಮಲ್ಲಿ ಎಷ್ಟು ಜನ ಹಿಂಗೆ ಮಾಡ್ಬಾರ್ದು ತಿಂದ್ಕೊಂಡು ನಿಮಗ್ ರೋಗ ಬಂದಿರೋದು ಹೇಳಿ? ಇನ್ಫ್ಯಾಕ್ಟ್ ನೀವು ಹೇಳ್ತೀರಲ್ಲ, ಬೇರೆಯವರೆಲ್ಲ ತಿನ್ನೋದ್ ನೋಡಿದ್ರೆ ನಾವ್ ಎಷ್ಟು ಹೆಲ್ದಿ ತಿಂತೀವಿ ಮೇಡಮ್, ಎಲ್ಲಾ ಸಾವಯವ ತರ್ತೀವಿ, ಎಲ್ಲಾದು ಒಳ್ಳೊಳ್ಳೆದನ್ನೇ ಹುಡುಕಿ ಹೆಲ್ದಿ ತಗೋತೀವಿ, ಆದ್ರೂ ಇಷ್ಟೆಲ್ಲ ರೋಗಗಳು ಯಾಕೆ ಅಂತಂದ್ರೆ ಅಲ್ಲಿ ಹೆಲ್ದಿ ಅನ್ನೋದು ಡಿಸೈಡ್ ಆಗೋದು ನಿಮ್ಮ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯದ ಮೇಲೆ ಹೊರತು ನಿಮ್ಮ ಟ್ಯಾಗ್ ಅಲ್ಲ. ಅದು ಸಾವಯವ ಟ್ಯಾಗ್ ಅಥವಾ ಏನದು ವೆಜಿಟೇಬಲ್ ಫ್ರೂಟ್ಸ್ ಯಾವ್ದನ್ನೋದು ಆ ಟ್ಯಾಗಿನ ಮೇಲೆ ಇದು ನಿರ್ಧಾರ ಆಗೋದಿಲ್ಲ. ಹಾಗಾಗಿ ನಿಮ್ಮ ಜೀರ್ಣಿಸುವಿಕೆಯ ಶಕ್ತಿಯನ್ನ ನೀವು ಹೆಚ್ಚಿಸ್ಕೋಬೇಕು. ಆಗ ಎಲ್ಲಾ ಫುಡ್ ಬೆಸ್ಟ್ ಫುಡ್ಡೇ. ನಿಮ್ಮ ಮನ್ಸಿಗೆ ಖುಷಿ ಆಗೋ ಯಾವ ಫುಡ್ ಆದ್ರೂ ಹೆಲ್ದಿ ಫುಡ್ಡೇ. ನೀವು ಕೇಳಿ, ನಾನು ಮಕ್ಕಳಿಗೆ, ದೊಡ್ಡವರಿಗೆ, ತುಂಬಾ ವಯಸ್ಸಾದವರಿಗೆಲ್ಲ ನಾನು ಡಯಟ್ ಹೇಳಲ್ಲ. ಯಾಕಂದ್ರೆ ಅವ್ರ ಖುಷಿಯಿಂದ ಏನ್ ತಿಂದ್ರು ಅದು ಹೆಲ್ದಿ ಫುಡ್ಡೇ. ಖುಷಿಯಿಂದ ತಿನ್ಬೇಕು. ಆ ಫುಡ್ ಜೊತೆ ಅವರ ಕನೆಕ್ಷನ್ ಚೆನ್ನಾಗಿರ್ಬೇಕು, ಸಮಾಧಾನದಿಂದ ಇರ್ಬೇಕು ಅವ್ರು. ಗೊತ್ತಾಯ್ತಾ? ಅದು ಕೂಡ ಮುಖ್ಯ. ಜೊತೆಗೆ ನಿಮ್ಮ ಕರುಳಿನ ಶಕ್ತಿ, ಜೀರ್ಣಿಸಿಕೊಳ್ಳುವಿಕೆಯ ಶಕ್ತಿ ಏನಿದೆ ಅಲ್ಲ, ಅದು ಆಹಾರ ಬೆಸ್ಟ್ ವರ್ಸ್ಟ್ ಅಂತ ಈ ಕೆಲವೊಮ್ಮೆ ಕೇಳ್ತಾರೆ, ವಾತಕ್ಕೆ ಯಾವ ಫುಡ್ ಬೆಸ್ಟ್, ಪಿತ್ತಕ್ಕೆ ಯಾವ ಫುಡ್ ಬೆಸ್ಟ್, ಕಫಕ್ಕೆ ಯಾವ ಫುಡ್ ಬೆಸ್ಟ್. ಬಟ್ ಅದ್ ಯಾವ್ದು ಬೆಸ್ಟ್ ಅಂತ ಡಿಸೈಡ್ ಆಗೋದು ಯಾವ್ದ್ರಿಂದ? ನಿಮ್ಮ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯದಿಂದ. When people ask me like what is the best option for vata or pitta or kapha, like they expect a least, probably even you too, like expecting one least, okay, vata food, pitta food, kapha food. But in reality there is nothing called like that. We can just create some fancy trend like that, vata food, pitta food, kapha food. But in reality your food is decided based on the ability to absorb. If your body cannot absorb, then that food is not healthy for you, irrespective of its nutritional index. It could be the best it could be having like best nutritional value. But if your body cannot absorb that, then it is not good for you. So this Panchakarma treatment will help you to enhance the ability of this absorption. ಗೊತ್ತಾಯ್ತಾ? ಸೊ ಯಾವ ಆಹಾರ ಬೆಸ್ಟ್ ವಾತಕ್ಕೆ, ಪಿತ್ತಕ್ಕೆ, ಕಫಕ್ಕೆ ಅಂದ್ರೆ ಇನ್ ಮುಂದೆ ಯಾವ್ದು ಅರ್ಥ ಮಾಡ್ಕೋತೀರಾ? ಜೀರ್ಣಿಸಿಕೊಳ್ಳೋದು. ಹಾಗಿದ್ರೆ ಹೇಗ್ ಗೊತ್ತಾಗತ್ತೆ ನಿಮ್ಗೆ ನಿಮ್ ಫುಡ್ ಜೀರ್ಣ ಆಯ್ತಾ ಇಲ್ವಾ ಅಂತ ಹೇಗ್ ಗೊತ್ತಾಗತ್ತೆ? ಹೌ ಡು ಯು ನೋ ದಟ್ ಯುವರ್ ಫುಡ್ ಇಸ್ ಡೈಜೆಸ್ಟೆಡ್ ಆರ್ ನಾಟ್? ಹೇಗ್ ಗೊತ್ತಾಗತ್ತೆ?
ಏನ್ ಬರ್ದಿದ್ದೀನಿ ನಾನಿಲ್ಲಿ? ಜೀರ್ಣ ಆಹಾರ ಲಕ್ಷಣ. ಜೀರ್ಣಾಹಾರ ಲಕ್ಷಣ ಏನೇನು? ಜೀರ್ಣ ಆಹಾರ ಲಕ್ಷಣ ಹಸಿವೆ, ಹಂಗರ್. ಓಕೆ, ಮತ್ತೆ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಜೀರ್ಣ ಆಗಿದೆಯಾ ಇಲ್ವಾ ಅಂತ? ಹೌ ಡು ಯು ನೋ ದಟ್ ಯುವರ್ ಫುಡ್ ಇಸ್ ಡೈಜೆಸ್ಟೆಡ್ ಆರ್ ನಾಟ್? ಮೋಷನ್ ಇಸ್ ಕ್ಲಿಯರ್. ಓಕೆ, ಮತ್ತೆ ಬಾಡಿ ಲೈಟ್ ಆಗತ್ತೆ. ಯು ಫೀಲ್ ಲೈಟ್ ವಿತ್ ಯೋರ್ ಬಾಡಿ. ಓಕೆ, ಮತ್ತೆ ಹೇಳ್ಬೇಕು. ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ಬೇಕೀಗ. ನಿದ್ದೆ ಜೀರ್ಣ ಆದ್ಮೇಲೆ ಬರಲ್ಲ. ನಿದ್ದೆ ಅಂದ್ರೆ ಚಂದ ನಿದ್ದೆ ಬರೋದು, ಅದು ಸ್ವಪ್ನ ಸುಖ, ಅದು ಬೇರೆ. ಇದು ಜೀರ್ಣಾಹಾರ ಲಕ್ಷಣದಲ್ಲಿ ನಿದ್ದೆ ಬರಲ್ಲ ನಿಮ್ಗೆ, ಉತ್ಸಾಹ ಬರುತ್ತೆ, ಎಚ್ಚರ ಆಗತ್ತೆ, ಫುಲ್ ಏನ್ ಹೇಳೋದು, ಎನರ್ಜೆಟಿಕ್ ಫೀಲ್, ಉತ್ಸಾಹ ಫೀಲ್ ಆಗತ್ತೆ. ಯು ಫೀಲ್ ಎನರ್ಜೆಟಿಕ್. ಓಕೆ, ಮತ್ತೆ ಹೊಟ್ಟೆಲ್ ಸಂಕಟ ಕಮ್ಮಿ ಆಗತ್ತೆ. ಓಕೆ, ಮತ್ತೆ ಸೊ ಎಷ್ಟ್ ಚೆನ್ನಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂದ್ರೆ, ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ತಥೈವಚ ಲಘುತಾ ಕ್ಷುತ್ಪಿಪಾಸಾಚ ಜೀರ್ಣ ಆಹಾರಸ್ಯ ಲಕ್ಷಣಂ. ಸೊ ಉದ್ಗಾರ ಶುದ್ಧಿ. ಉದ್ಗಾರ ಶುದ್ಧಿ ಅಂತಂದ್ರೆ ಏನು? ಉದ್ಗಾರ ಶುದ್ಧಿ ಏನು? ತೇಗು ಬರುತ್ತೆ, ಹೊಟ್ಟೆ ತುಂಬಿದ್ಮೇಲೆ ಬರತ್ತೆ ಈಗಲ್ಲ, ಹೊಟ್ಟೆ ತುಂಬಿದ್ಮೇಲೆ ಬರತ್ತೆ ಈಗಲ್ಲಿ ಆ ಆಹಾರದ ಟೇಸ್ಟ್ ಇರತ್ತೆ. ಶುದ್ಧ ಉದ್ಗಾರ ಅಂತಂದ್ರೆ ಯಾವುದೇ ಟೇಸ್ಟ್ ಇರಲ್ಲ, ಶುದ್ಧವಾಗಿರತ್ತೆ. ಕ್ಲಿಯರ್ ಬೆಲ್ಚಿಂಗ್ you will get the burp which do not have any smell of the previous food. You can remember the day of snehapana. Soon after drinking the ghee, medicated ghee, you will be getting the burp. Initial 1 hour, 2 hour, 3 hour, whenever you get that burp, you feel the taste of the ghee, right? But afterwards, in the evening hours, once you are really hungry, then also when you drink hot water, you will get burp. But in that burp, you do not get the taste of ghee. That is Shuddha Udgara, clear burp. So when you have to wait for this clear burp for the next food. So how do you decide the timing for the next food? By waiting for this clear burp. One day you try. You do not have the food until you get the clear burp. Wait for it. Keep watching your body. Wait for this sign. You will feel much, much better with your body. But most of the time, 99% of the time, we are eating because it's time to eat. We are not eating because our body is ready to digest. We will eat, it's time to eat. Or sometimes we eat, mujhe bore ho rahi hai. I'm getting bored and I'll eat. No, if you are respecting your body, you should eat the food once you see this symptom. Shuddha ಉದ್ಗಾರ. ವೇಟ್ ಮಾಡಬೇಕು ಈ ಉದ್ಗಾರ ಬರೋ ತನಕ. ರಾತ್ರಿ ಊಟ ಬೇಗ ಇಲ್ಲಾದ್ರೂ ಇದ್ದಾಗ ಒಮ್ಮೆ ಟ್ರೈ ಮಾಡಿ. ರಾತ್ರಿ ಊಟ ಬೇಗ ಮುಗಿಸ್ಕೊಳ್ಳಿ, ಮೊದಲೇ ಹೇಳಿಟ್ಕೊಳ್ಳಿ ಕಿಚನ್ ಅಲ್ಲಿ, ಬೇಗ ಮುಗಿಸ್ಕೊಂಡು ಬೆಳಿಗ್ಗೆ ಈ ಕ್ಲಿಯರ್ ತೇಗ್ ಬರೋ ತನ ವೇಟ್ ಮಾಡಿ. ನಮ್ಗೆ ಬೋರ್ ಆದ್ರೂ ನಾವು ತಿಂತೇವೆ, ಸಿಟ್ಟು ಬಂದ್ರು ನಾವು ತಿಂತೇವೆ, ಬೇಜಾರಾದ್ರೂ ತಿಂತೇವೆ, ಟೈಮ್ ಆಯ್ತಂತ ತಿಂತೇವೆ, ಅಯ್ಯೋ ಸುಸ್ತಾಯ್ತು ಅಂತ ತಿಂತೇವೆ. ಹಾಗಲ್ಲ ತಿನ್ನೋದು. ನಿಮ್ಮ ಜೀರ್ಣ ಆಹಾರ ಲಕ್ಷಣ ಬಂದ್ಮೇಲೆ ನೀವು ಆಹಾರ ತಿಂದ್ರೆ ನಿಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿರತ್ತೆ. ಶುದ್ಧ ಉದ್ಗಾರ, ಉದ್ಗಾರ ಶುದ್ಧಿ. ಉತ್ಸಾಹ ಎರಡನೇದು. ಉತ್ಸಾಹ. ಉತ್ಸಾಹ ಮೀನ್ಸ್ ಎನರ್ಜೆಟಿಕ್. ಯು ವಿಲ್ ಫೀಲ್ ಎನರ್ಜೆಟಿಕ್ ಒನ್ಸ್ ದ ಪ್ರೀವಿಯಸ್ ಫುಡ್ ಈಸ್ ಡೈಜೆಸ್ಟೆಡ್. ಹಳೆಯ ಆಹಾರ ಜೀರ್ಣ ಆದ್ಮೇಲೆ ಏನಾಗತ್ತೆ? ಯು ಫೀಲ್ ಎನರ್ಜೆಟಿಕ್. ಯು ಡೋಂಟ್ ಫೀಲ್ ಟೈರ್ಡ್ ವೆನ್ ದ ಫುಡ್ ಈಸ್ ಡೈಜೆಸ್ಟೆಡ್. ಮೋಸ್ಟ್ ಆಫ್ ದ ಟೈಮ್ ಯು ಈಟ್ ವೆನ್ ಯು ಫೀಲ್ ಟೈರ್ಡ್, ಬಟ್ ಯು ಶುಡ್ ಈಟ್ ವೆನ್ ಯು ಆರ್ ಎನರ್ಜೆಟಿಕ್, ಬಿಕಾಸ್ ಯು ನೀಡ್ ಟು ಡೈಜೆಸ್ಟ್ ದಟ್ ಫುಡ್. If you are feeling tired, that means you ate a lot and your body is trying hard to digest the previous food. That's why you are feeling sleepy. That's why you are feeling tired. That time again you load your system with the food. What happens? Toxins will accumulate in your body. ಗೊತ್ತಾಯ್ತಾ? ಈ ನೀವು ಸುಸ್ತಾಯ್ತಪ್ಪ ತಿನ್ಬೇಕು, ಸುಸ್ತಾಯ್ತು ತಿಂತೀನಿ ಅಂತ ತಿಂದ್ರೆ ಏನಾಗತ್ತೆ? ರೋಗಗಳ ಗುಂಪಾಗತ್ತೆ ದೇಹ.
ಸುಸ್ತಾಗೋದು ಯಾವಾಗ? ನೀವು ಮೊದ್ಲು ತಿಂದ ಆಹಾರ ಇನ್ನ ಜೀರ್ಣ ಆಗಿಲ್ಲ, ದೇಹ ತುಂಬಾ ಎನರ್ಜಿನ ಜೀರ್ಣಿಸ್ಕೊಳ್ಲಿಕ್ಕೆ ಆಗ್ತಿದೆ, ಅವಾಗ ನಿಮ್ಗೆ ತಲೆ ನಿದ್ದೆ ಬಂದಂಗ ಅನ್ಸುತ್ತೆ, ಸುಸ್ತಾದಂಗ ಅನ್ಸುತ್ತೆ, ತೂಕಡಿಕೆ ಬಂದಂಗ ಅನ್ಸುತ್ತೆ. ನೀವ್ ಅನ್ಕೋತೀರಿ ಯಾಕೋ ಸುಸ್ತ ಅನಿಸ್ತಿದೆ, ಒಂಚೂರು ತಿಂತೀನಿ, ಯಾಕೋ ಸುಸ್ತ ಅನಿಸ್ತಿದೆ ಮಾಲ್ಟ್ ಕುಡಿತೀನಿ ಅಲ್ವಾ? ಹೀಗೆ ಅಲ್ವಾ ಎಲ್ಲರೂ ಮಾಡೋದು? ಯಾಕೋ ಸುಸ್ತ ಅನಿಸ್ತಿದೆ ಎಳ್ನೀರ್ ಕುಡಿತೀನಿ, ಯಾಕೋ ಸುಸ್ತ ಅನಿಸ್ತಿದೆ ಪಾನಕ ಕುಡಿತೀನಿ. ಹಿಂಗ್ ಮಾಡ್ಕೊಂಡೇ ನೀವು ರೋಗನ ಕರ್ಕೊಳ್ಳೋದು ಮನೆಗೆ. ಬಾ 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 ಅಂತ ರೋಗನ ಕರೆದು ನಿಮ್ದು ಹೊಟ್ಟೆ ಒಳಗೆ ನೀವೇ ತುಂಬಿಸ್ಕೊತೀರ. ಪ್ರತಿ ಸತಿ ಫುಡ್ ನೋಡಿದ ಕೂಡಲೇ ತಿನ್ಬೇಕಂತ ತಿಂತೀರಲ್ಲ, ಅಡಿಗೆ ಮನೇಲಿ ಕೈಗೆ ಸಿಕ್ಕಿದ್ ಒಂಚೂರು ಬಾಯಿಗೆ ಹಾಕ್ತಿರಲ್ಲ, ಅವಾಗೆಲ್ಲ ನೀವು ರೋಗವನ್ನ ರಾರಾ ಅಂತ ಕರ್ದಂಗೆ, ರಾರಾ ಅಂತ ಬಾಬಾ 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 ಅಂತ ಆ ರೋಗವನ್ನ ಏನ್ ಮಾಡ್ತಿದ್ದೀರಾ? ಕರ್ದು ತುಂಬಿಸ್ಕೊಳ್ಳೋದು, ಕರಿಯೋದು ತಿನ್ನೋದು, ಕರ್ದು ಈಗ ಅಲ್ಲ. ಈಗ ನೋಡಿ, ಈಗ ಎಷ್ಟು ಜನ ಡಯಾಬಿಟಿಕ್ ಪೇಷಂಟ್ ಇದ್ದೀರಾ? ಸೊ ಸಿಹಿ ಕೆಟ್ಟದ್ದು ಅಂತ ಗೊತ್ತು, ಹೌದಾ? ಆದ್ರೆ ಎಷ್ಟು ಸತಿ ಆ ಸಿಹಿ ನೋಡಿದಾಗ ಗುಳುಂ ಸ್ವಾಹ ಮಾಡ್ಬೇಕಂತ ಅನ್ಸುತ್ತೆ? ಮೋಸ್ಟ್ ಆಫ್ ದ ಟೈಮ್ ಅಲ್ವಾ? ಅವಾಗ ತಿನ್ನುವಾಗ ಗೊತ್ತು ತಾನೆ ನಿಮ್ಗೆ, ಇದು ತಿಂದ್ರೆ ನನ್ನ ಆರೋಗ್ಯ ಹಾಳಾಗತ್ತೆ ಗೊತ್ತು. ಆದ್ರೆ ಮನ್ಸು ಬಾ ಬಾ ತಿನ್ನು 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 ಅಂತ ಆ ಫುಡ್ ನಿಮ್ಗೆ ಕರೀತಿರತ್ತೆ. ಎಷ್ಟು ಜನರಿಗೆ ಎಸಿಡಿಟಿ ಇದೆ ಇಲ್ಲಿ? ಜೀರ್ಣಕ್ರಿಯೆ, ವಾತ ಪಿತ್ತ ಹೆಚ್ಚಿರೋರು ಯಾರು? ಆಲ್ಮೋಸ್ಟ್ ಎಲ್ಲರೂ ಇದ್ದೀರಾ. ನಿಮ್ಗೆ ಈಗ ಉಪ್ಪಿನಕಾಯಿ ನೋಡಿದಾಗ ಉಪ್ಪಿನಕಾಯಿ ನೋಡದೆ ಏನ್ ಅನಿಸ್ತಾ? ಈಗ ಇಷ್ಟು ದಿನ ಇಲ್ಲಿ ಉಪ್ಪಿನಕಾಯಿ ಇಲ್ದೆ ಇದ್ದೀರಲ್ಲ, ಈಗ ನಾವು ಉಪ್ಪಿನಕಾಯಿ ಹೆಸರು ಹೇಳಿದ್ರೆ ಎಷ್ಟೊಂದು ರೂಪಾಯಿ ನೀರು ಬರ್ತುಂಟು. ಒಳ್ಳೆ ಮಿಡಿ ಉಪ್ಪಿನಕಾಯಿ, ಲಿಂಬೆ ಉಪ್ಪಿನಕಾಯಿ, ಆ ಲಿಂಬು ಮೆಣಸು ಅದು ಫುಲ್ ಕೊಳ್ತು ಚಂದ ರಸ ಬಿಟ್ಟಿರತ್ತಲ್ಲ ಲಿಂಬೆ ಮತ್ತೆ ಮೆಣಸು, ಅದರಲ್ಲೂ ಗಾಂಧಾರಿ ಮೆಣಸು, ಹೆಂಗಿರತ್ತ ಟೇಸ್ಟ್? ಎಷ್ಟೊಂದು ರೂಪಾಯಿ ನೀರು ಬಂತು. ಈಗ ಇದನ್ನ ನೋಡಿನು, ಇದು ನಿಮಗೆ ಕೆಟ್ಟದಂತ ಗೊತ್ತಿದ್ರು, ಈಗ ತುಂಬಾ ಉಪ್ಪಿನಕಾಯಿ ಇರ್ಬೋದು, ಅಥವಾ ತುಂಬಾ ಫ್ರೈಡ್ ಐಟಮ್ಸ್, ಬೊಂಡ ಬಜ್ಜಿ ಅದು ಇದು ಇರ್ಬೋದು. ಸೊ ಇದೆಲ್ಲ ಅನ್ಹೆಲ್ದಿ ಅಂತ ಗೊತ್ತಿದ್ರು ಎಷ್ಟು ಜನ ತಿಂತಿರ್ತೀರಾ? ನಿಮ್ಗೆ ಅಂತ ಗೊತ್ತಿಲ್ವಾ? ಅದು ಗೊತ್ತು. ಆದ್ರೆ ಆ ಕ್ಷಣಕ್ಕೆ ಬಾಬಾ ತಿನ್ನು ತಿನ್ನು ಅಂತ ಕರಿಯತ್ತೆ. ಕರ್ದು ನೀವು ಹೊಟ್ಟೆಗೆ ಹಾಕೋತೀರ. ಆಮೇಲೆ ಡಾಕ್ಟರ್ ಹತ್ರ ಕೇಳ್ತೀರಾ, ನನಗೆ ಯಾಕೆ ರೋಗ ಬಂತು, ನನಗೆ ಯಾಕೆ ತೊಂದರೆ ಬಂತು, ನನ್ಗೆ ಯಾಕೆ ನಾನು ಸಫರ್ ಆಗ್ತಿದ್ದೀನಿ? ಯಾಕೆ ಅಂತಂದ್ರೆ ನಾವೇ ಕರ್ದು ಆಹಾರವನ್ನ ತುಂಬಿಸ್ಕೊಳ್ತಾ ಇರ್ತೀವಿ. ಸೊ ಜೀರ್ಣ ಆಹಾರ ಲಕ್ಷಣ ಬಾರದೆ ನೀವು ಆಹಾರ ಸೇವನೆ ಮಾಡಿದ್ರೆ ನೀವು ಹಾಸ್ಪಿಟ್ಲಲ್ಲಿ ಒಂದು ಲೈಫ್ ಟೈಮ್ ಮೆಂಬರ್ಶಿಪ್ ಅಂತಾರೆ ಇದ್ರೆ ಮಾಡಿಸ್ಕೋಬೇಡಿ. ಯಾಕೆ ಹೇಳಿ? ಅದು ರೋಗ ನಿಮಗೆ ಬರೋದು ಪಕ್ಕ, ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೀರ್ಣ ಆಹಾರ ಲಕ್ಷಣ ಬರದೆ ಆಹಾರ ಸೇವನೆ ಮಾಡಿದ್ದೇ ಹೌದಾದಲ್ಲಿ ರೋಗಗಳು ಇವತ್ತಲ್ಲ ನಾಳೆ ಕಟ್ಟಿಟ್ಟ ಬುತ್ತಿ ಪಕ್ಕ ಬರುತ್ತೆ. ಹಾಗಾಗಿ ನಾವು ವೇಟ್ ಮಾಡಬೇಕು. ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ, ವೇಗಗಳು ಅಂತ ಬಂದ್ರೆ ವಿಸರ್ಜನೆ ಮಾಡುವಂತ ಬೆವರು. ಕೆಲವರಿಗೆ ಬೆವರೇ ಬರೋದಿಲ್ಲ, ನೋಡಿದೀರಾ? ಕೆಲವ್ರು ಕೇಳಿರ್ಬೋದು. ಇಲ್ಲಿ ನಮ್ಮ ಕರಾವಳಿಲಿ ಎಲ್ರಿಗೂ ಬೆವರು ಬರುತ್ತೆ, ಆದ್ರೂ ಕೆಲವ್ರು ಹೇಳ್ತಾರೆ ನನ್ಗೆ ಯಾಕೋ ಸ್ವೆಟ್ಟೇ ಬರಲ್ಲ ಮೇಡಮ್, ಎಲ್ಲರೂ ಬೇರೆಯವರೆಲ್ಲ ಸ್ವೆಟ್ ಆಗ್ತಿರ್ತಾರೆ, ನನಗ್ ಸ್ವೆಟ್ ಬರೋದಿಲ್ಲ. ಅದು ಅನಾರೋಗ್ಯದ ಲಕ್ಷಣ. ಕೆಲವರಿಗೆ ಮೂತ್ರ ಸರಿಯಾಗಿ ಆಗಲ್ಲ, ಬೆಳಗಿಂದ ರಾತ್ರಿ ಟ್ರಾವೆಲ್ ಮಾಡಿದ್ರು ಮೂತ್ರಕ್ಕೆ ಹೋಗದೆ ಇರೋರ್ನು ನೋಡಿರ್ಬೋದು ನೀವು. ಹಾಗೆ ಕೆಲವರಿಗೆ ಮಲ ವಿಸರ್ಜನೆ ಆಗಲ್ಲ, ಒಂದಿನ ಬಿಟ್ಟು ಒಂದಿನ, 2 ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ, 4 ದಿನಕ್ಕೊಮ್ಮೆ, ಈ ತರ ಬೇರೆ ಬೇರೆ ಲೆವೆಲ್ ಆಫ್ ಕಾನ್ಸ್ಟಿಪೇಷನ್ಸ್ ಇರುತ್ತೆ. ಮಲ ವಿಸರ್ಜನೆ ಸರಿಯಾಗಿ ಆಗಲ್ಲ. ಸೊ ವೇಗೋತ್ಸರ್ಗ ಅಂತಂದ್ರೆ ಮಲ ವಿಸರ್ಜನೆ ಆಗ್ಬೇಕು ಸರಿಯಾಗಿ. ಸೊ ಈ ಎಲ್ಲ ಲಕ್ಷಣಗಳು ಬರೋ ತನಕ ನೀವೇನ್ ಮಾಡ್ಬೇಕು? ಬಿಸಿನೀರು ಕುಡ್ಕೊಂಡು ಕಾಯ್ಬೇಕು. ಅಲ್ಲ ನಿಜ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ ದೇಹ ನಿಮ್ಗೆ ಥ್ಯಾಂಕ್ಸ್ ಹೇಳತ್ತೆ. ನಿಮ್ ದೇಹಕ್ಕೆ ಅಷ್ಟು ಬೆಟರ್ ಫೀಲ್ ಆಗತ್ತೆ. ಇದೆಲ್ಲ ಲಕ್ಷಣ ಬರ್ಬೇಕು. ಶುದ್ಧತೆ ಬರ್ಬೇಕು, ಉತ್ಸಾಹ ಫೀಲ್ ಆಗ್ಬೇಕು, ಮಲ ವಿಸರ್ಜನೆ ಆಗಿರ್ಬೇಕು. ಸೊ ದ ಥರ್ಡ್ ಥಿಂಗ್ ಇಸ್ clearance of all the bowel, like bowel movement should be there, pass the toilet, urine, and even the sweat. So that is the actual symptom that your previous food has been digested. ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ ತಥೈವಚ ಲಘುತ ಅಂದ್ರೆ ಲೈಟ್ನೆಸ್. ಬಾಡಿ ಲೈಟ್ ಫೀಲ್ ಆಗ್ಬೇಕು, ಮೈ ಕೈ ಎಲ್ಲ ಹಗುರ ಅನ್ನಿಸ್ಬೇಕು.
ಫುಲ್ ಲೈಟ್ ಫೀಲ್ ಆಗ್ಬೇಕು. ನಾವು ಹೆವಿ ಅನಿಸ್ದಾಗ ಅಯ್ಯೋ ಸುಸ್ತು ತಿಂತೀನಿ ಅಂತ ತಿನ್ನೋದು. ಯು ಶುಡ್ ಈಟ್ ವೆನ್ ಯುವರ್ ಬಾಡಿ ಫೀಲ್ಸ್ ಲೈಟ್, ನಾಟ್ ವೆನ್ ಯು ಆರ್ ಫೀಲಿಂಗ್ ಹೆವಿ. ಸೊ ಬಾಡಿಯಲ್ಲಿ ಲೈಟ್ನೆಸ್ ಫೀಲ್ ಆಗ್ಬೇಕು, ಆ ಎನರ್ಜಿ, ಆ ಲೈಟ್ನೆಸ್. ಆಮೇಲೆ ಕ್ಷುತ್, ಹಸಿವು. ದೆನ್ ಕಮ್ಸ್ ದ ಹಂಗರ್, ಪಿಪಾಸ, ಬಾಯಾರಿಕೆ, ಥರ್ಸ್ಟ್. ಲಘುತ ಕ್ಷುತ್ ಪಿಪಾಸ ಚ ಜೀರ್ಣಾಹಾರಸ್ಯ ಲಕ್ಷಣಂ. ಯು ಶುಡ್ ವೇಟ್ ಫಾರ್ ಆಲ್ ದಿಸ್ ಸಿಂಪ್ಟಮ್ಸ್. ನೌ ಟೆಲ್ ಮಿ, ಆಲ್ ದಿಸ್ ಇಯರ್ಸ್, 10 year, 20 year, 30 year, 40 year, 50 year, 60, 70, ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದ್ದೀರೋ ಅಷ್ಟು. ಇಷ್ಟು ವರ್ಷಗಳಲ್ಲಿ ಎಷ್ಟು ದಿನ ನೀವು ಇದೆಲ್ಲ ಬಂದ್ಮೇಲೆ ಊಟ ಮಾಡಿದ್ದೀರಾ? ಫಾರ್ ಹೌ ಮೆನಿ ಡೇಸ್ ಇನ್ ದಿಸ್ ಲೈಫ್ ಟೈಮ್ ಯು ಹ್ಯಾವ್ ಅಬ್ಸರ್ವ್ಡ್ ಆಲ್ ದಿಸ್ ಲಕ್ಷಣಸ್? ಒಂದಿನ, 2 ದಿನ, 1 ದಿನಾನೂ ಇಲ್ಲ. ಸೊ ನವ್ ಯು ನೋ ವೈ ಯು ಹ್ಯಾವ್ ಡಿಸ್ಟರ್ಬ್ಡ್ ವಾತ, ವೈ ಯು ಹ್ಯಾವ್ ಡಿಸ್ಟರ್ಬ್ಡ್ ಪಿತ್ತ, ಅಂಡ್ ವೈ ಯು ಆರ್ ಹ್ಯಾವಿಂಗ್ ಡಿಸ್ಟರ್ಬ್ಡ್ ಕಫ. ವಾತ ಪಿತ್ತ ಕಫ ಡಿಸ್ಟರ್ಬ್ ಆಗೋದು ಯಾಕೆ ಅಂತಂದ್ರೆ ಬೇಸಿಕ್ ಮೂಲಭೂತವಾದ ಪ್ರಕ್ರಿಯೆ ನಾವು ತಿನ್ನೋದು ಅಲ್ವಾ, ಅದನ್ನೇ ಸರಿಯಾಗಿ ಮಾಡ್ತಾ ಇಲ್ಲ, ಅದನ್ನೇ ಮಾಡ್ಬೇಕಾದ ಟೈಮಲ್ಲಿ ನಾವು ಮಾಡ್ತಾ ಇಲ್ಲ. ಹಾಗಾಗಿ ಏನಾಗತ್ತೆ, ನಮ್ಮ ದೇಹದಲ್ಲಿ ವ್ಯತ್ಯಾಸಗಳು ಬರುತ್ತೆ. ಮಾಡ್ಬೋದಾ? ಇದಿಷ್ಟ್ರಲ್ಲಿ ನಿಮ್ಗೆ ಯಾವ್ದು ಕಷ್ಟ ಅನ್ಸತ್ತೆ ಜಾಸ್ತಿ? ನನ್ನ ಎದುರಿದ್ದಾಗ ಎಲ್ಲದೂ ಈಸಿ ಅನ್ಸತ್ತೆ. ಪ್ರಾಬ್ಲಮ್ ಶುರುವಾಗದ್ ನಿಮ್ಮನೇಲಿ ನೀವಿದ್ದಾಗ. ಇಲ್ಲಿ ನನ್ನ ಎದುರುಗಡೆ ಎಲ್ಲರೂ ಮಾಡ್ಬೋದಂತೀರಾ. ನಿಮ್ಮನೇಲೇ ನೀವಿದ್ದಾಗ, ನಿಮ್ ಕಿಚನ್ ಅಲ್ಲೇ ನೀವಿದ್ದಾಗ, ಎಲ್ಲಾ ತಿಂಡಿಗಳು ನಿಮ್ ಎದುರುಗಡೆ ಇದ್ದಾಗ, ಟೈಮ್ ಟು ಟೈಮ್ ನೀವೆಲ್ಲ ಕೆಲಸ ಮಾಡ್ಕೊಂಡು ಒಂದ್ ಕೆಲಸ ಮುಗಿಸಿದ್ರೆ ಆಯ್ತಪ್ಪ ಅಂತ ತಿನ್ನೋದು. ಹೌದಾ ಅಲ್ವಾ? ಎಷ್ಟೊಂದು ಹೆಂಗಸರು ಹಸಿವೆ ಆಯ್ತು, ಜೀರ್ಣಾಹಾರ ಲಕ್ಷಣ ಬಂತು ಅಂತ ಎಷ್ಟ್ ಜನ ತಿಂತೀರಾ? ಅಯ್ಯೋ ಒಂದ್ ಸಂತೆ ಮುಗಿತಪ್ಪ ಅಂತ ತಿನ್ನೋದು ಎಷ್ಟ್ ಜನ ಹೇಳಿ ಹೆಂಗಸರು? ಅದಕ್ಕೆ ತಾನೇ ಹೆಚ್ಚಿಗೆ ಒಂದು ಊಟ ಸಂತೆ ಮುಗ್ದೋಗ್ಬಿಡ್ಲಿ, ಆಮೇಲೆ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಮಲಗ್ಬೇಕು. ಅದಕ್ಕಾಗಿ ನೀವು ನಿಮ್ಮ ಕಿಚನ್ ಅನ್ನ ಕ್ಲೀನ್ ಇಟ್ಕೊಳ್ಳೋ ಭರದಲ್ಲಿ ನಿಮ್ಮ ದೇಹನ ಹಾಳು ಮಾಡ್ಕೊಳ್ತಿದ್ದೀರಿ, ದೇಹನ ಗಲೀಜ್ ಮಾಡ್ಕೊಳ್ತಿದ್ದೀರಿ ಒಳಗಡೆಯಿಂದ. ಹಾಗಾಗಿ ದೇಹ ರೋಗಗಳ ಗುಂಪಾಗ್ತಾ ಇದೆ. ಸೊ ಇಫ್ ಯು ವಾಂಟ್ ಟು ಬಿ ಹೆಲ್ದಿ, ಯು ಹ್ಯಾವ್ ಟು ಈಟ್ ವೆನ್ ಯು ಗೆಟ್ ಆಲ್ ದಿ ಸಿಂಪ್ಟಮ್ಸ್. ದೀಸ್ ಆರ್ ದ lakshanas told in our classical textbook about the digested food. Once your body gives you this signal, you can understand that your body has digested the previous food. Now you can load your system with the new food. It's like you are still working on the previous project and your boss keep on giving you new project one after another, one after another. How do you feel? You feel that quitting that company. You should thank your body that it has not even given the resignation. ಅಲ್ವಾ? ಅಂದ್ರೆ ಈಗ ನೀವು ನಿಮ್ ಬಾಸ್ ಆಗಿದ್, ನೀವೇನಾದ್ರೂ ಈಗ ನೀವು ಒಂದ್ ಕೆಲಸ ಮಾಡ್ತಾ ಇದ್ರೆ ನಿಮ್ ಬಾಸ್ ನಿಮ್ಗೊಂದ್ ಪ್ರಾಜೆಕ್ಟ್ ಕೊಟ್ರು, ನೀವ್ ಈ ಕೆಲಸ ಮಾಡ್ಬೇಕು ಅಂತ. ಇದ್ ಮಾಡೋಷ್ಟ್ರಲ್ಲಿ ಮತ್ತೊಂದು ಪ್ರಾಜೆಕ್ಟ್, ಎಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ ಅಪ್ಪ ಅಂತ ಒಂದಾದ್ಮೇಲೆ ಒಂದು ಕೊಡ್ತಾ ಹೋದ್ರೆ, ಇಮ್ಯಾಜಿನ್ ಮಾಡಿ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷದಿಂದ ಇದೇ ಕಂಪ್ನಿ ಇಂಥದೇ ಕೆಲಸ ಕೊಡ್ತಾ ಇದ್ರೆ ಆ ಕಂಪ್ನಿ ಬಿಡ್ತಾ ಇದ್ರೋ ಇಲ್ವೋ? ನೀವು ಖರೆ ಹೇಳಿ. ಆ ಕಂಪ್ನಿ ಆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಮ್ಮ ಬಿಡ್ತಿದ್ರೋ ಇಲ್ವೋ ಆ ಕಂಪ್ನಿನ? ಬಾಸ್ ಒಟ್ಟ ಹಿಂಸೆ ಕೊಡೋದು, ಒಂದು ಮುಗಿದಿಲ್ಲ ಹೊರೆ ಇನ್ನೊಂದು ಕೊಡೋದು. ಏನ್ ಮಾಡ್ತಿದ್ರಿ? ಬೇಡಪ್ಪ, ನಂಗೆ ನಿಮ್ ಕೆಲ್ಸನೂ ಬೇಡ, ನಿಮ್ ಕಂಪ್ನಿನೂ ಬೇಡ ಅಂತ ಬಿಟ್ಟು ಬರ್ತಿದ್ರಿ ಅಲ್ವಾ? ಸೊ ನಿಮ್ ದೇಹ ನಿಮ್ಗೆ ಬರೀ ರೋಗ ಕೊಡ್ತಾ ಇದೆ, ಬರೀ ನೋವು ಕೊಡ್ತಾ ಇದೆ, ಇನ್ನ ನಿಮ್ಮನ್ ಬಿಟ್ಟು ಹೋಗಿಲ್ಲ, ಖುಷಿ ಪಡಿ. ನೀವೇ ಆ ಜಾಗದಲ್ಲಿ ಇದ್ದಿದ್ರೆ ನಿಮ್ ಕಂಪನಿ ಬಿಟ್ಟು ಹೋಗ್ತಿದ್ರಿ. ಆದ್ರೆ ನಿಮ್ ದೇಹ ಇರೋದಕ್ಕಾಗಿ ನಿಮ್ ಜೊತೆಗೆ ಇನ್ನೂ ಇದೆ. ನೀವ್ ಹೇಳ್ತಿರಲ್ಲ ನಿಮ್ ಗಂಡಂದಿರಿಗೆ, ನಾನಾಗಿದ್ದಕ್ಕಾಗಿದ್ದೀನಿ, ಇನ್ಯಾರಾದ್ರೂ ಯಾವಾಗ್ಲೋ ಬಿಟ್ಟು ಹೋಗಿರೋರು. ಹೇಳ್ತಿರ್ತಾನೆ ಎಲ್ಲ ಹೆಂಗಸರು ಆಲ್ಮೋಸ್ಟ್ ಹೇಳ್ತಾರೆ, ನಿಮ್ಮನ್ನ ಇನ್ಯಾರು ಅಡ್ಜಸ್ಟ್ ಮಾಡ್ಕೋತೀವಿ, ನಾನಾಗಿದ್ದಕ್ಕೆ ಹೆಂಗೋ ಸಹಿಸ್ಕೊಂಡು ನಿಮ್ ಜೊತೆ ಇದ್ದೀನಿ, ಇಲ್ಲಾಂದ್ರೆ ಯಾವಾಗ್ಲೋ ಬಿಟ್ಟು ಹೋಗ್ತಿದ್ರು ಬೇರೆಯವ್ರಾದ್ರೆ ಅಂತ. ಹಾಗೇನೆ ನಿಮ್ ದೇಹನೂ ಅಷ್ಟೇ. ನಿಮ್ ದೇಹ ಆಗಿದ್ದಕ್ಕೆ ಅದು ಇವತ್ತಿಗೂ ನಿಮ್ ಜೊತೆ ಇದೆ. ಇಲ್ಲ ಅಂದ್ರೆ ಯಾವಾಗ್ಲೂ ಆ ದೇಹ ಟಾಟಾ ಬೈ ಬೈ, ನಿನ್ ಕೆಲ್ಸ, ನಿನ್ ಹೆಲ್ದಿ ಫುಡ್ ನೀನೇ ಇಟ್ಕೋ, ನೀನೆಲ್ಲ ಕೊಡ್ತಾ ಇರೋದು ನನ್ನ ಹತ್ರ ಜೀರ್ಣಿಸ್ಕೊಳಕ್ ಆಗಲ್ಲ, ನಾನು ಹೋಗ್ತೀನಿ ಅಂತ ಹೋಗ್ಬಿಡ್ತಿತ್ತು. ಸೊ ಈಗ ಸದ್ಯಕ್ಕೆ ದೇಹ ನಿಮ್ಗಿನ್ನೂ ವಾರ್ನಿಂಗ್ ಕೊಡ್ತಿದೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ. ಇಟ್ ಈಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ಯು ವಿತ್ ದಿಸ್ ಸಿಂಪ್ಟಮ್ಸ್, ವಾಟ್ ಎವರ್ ದ ಬಾಡಿ is suffering with the symptoms.
It is the language of your body to let you know that I am not feeling good with the way you are eating, with the way you are living, with the way your emotions are. I am not happy and comfortable with my activities. So body is trying to communicate with you. So symptoms or the diseases or the whatever the pain, discomfort you are seeing in your body, feeling in your body, it is not your enemy. It is the language of your body which is trying to tell you, please understand, I need some correction ಅಂತ. ಗೊತ್ತಾಯ್ತಾ? ನಿಮಗೆ ಬಂದಿರೋ ರೋಗಗಳು ಯಾವುದು ಕೂಡ ನಿಮ್ಮ ವೈರಿ ಅಲ್ಲ. ಯಾರು ಮಾಟ ಮಂತ್ರ ಮಾಡಿ ಬಂದಿರೋದಲ್ಲ ನಿಮ್ಗೆ. ಕೈಕಾಲು ನೋವು, ಹೊಟ್ಟೆ ನೋವು, ಚರ್ಮದ ಸಮಸ್ಯೆ ಯಾರೋ ಮದ್ದಾಕ್ಬಿಟ್ಟಿದ್ದಾರೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ. ಏನೋ ಯಾರೋ ನಮ್ಗೆ ಆಗದಿದ್ದವ್ರು ಏನೋ ಮಾಡಿಸ್ಬಿಟ್ಟಿದ್ದಾರೆ. ಏನಿಲ್ಲ, ಅವ್ರು ಮಾಡಿಸಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದ್ರೆ ನೀವೇ ಮಾಡಿಸ್ಕೊಂಡಿರೋದಿದು. ಬೇಡದಿದ್ದದೆ ಈ ಲಕ್ಷಣ ಎಲ್ಲ ಬರೋ ಮೊದ್ಲು ಫುಡ್ ಕೊಟ್ರೆ ನಿಮಗ್ ಮತ್ತೆ ಬೇರೆ ಶತ್ರುಗಳೇ ಬೇಡ, ನೀವೇ ಸಾಕು. ಯಾವ್ಯಾವಾಗ ಈ ಲಕ್ಷಣ ಬರ್ದೆ ನೀವು ತಿಂತೀರಲ್ಲ, ಅವಾಗ ನಿಮ್ ಶತ್ರುಗಳು ಏನ್ ಮಾಡ್ಬೇಕಂತಿಲ್ಲ. ನೀವೇ ಸೆಲ್ಫ್ ಡಿಸ್ಟ್ರಕ್ಷನ್ ಅಂತ ನೀವೇ ನಿಮ್ಮನ್ನ ಹಾನಿ ಮಾಡ್ಕೊಳ್ತಾ ಇರ್ತೀರಾ. ಮತ್ತಿನ್ ನಿಮ್ಮ ಶತ್ರುಗಳು ಏನು ಮಾಡೋದೇ ಬೇಕಾಗಿಲ್ಲ, ಅವ್ರು ಆರಾಮ್ ಕೂತ್ ನೋಡಿದ್ರೆ ಸಾಕು. ನೀವೇ ನಿಮ್ಮನ್ನ ನೀವು ಹಾಳು ಮಾಡ್ಕೊಳ್ಳೋದನ್ನ ಅವ್ರು ನೋಡ್ತಿದ್ರೆ ಸಾಕು. ನೀವೇ ಎಷ್ಟು ಬೇಕೋ ಅಷ್ಟು ಹಾಳು ಮಾಡ್ಕೊಳ್ತಾ ಇರ್ತೀರ. ಹಾಗಾಗಿ ದಯವಿಟ್ಟು ವಾತ ಪಿತ್ತ ಕಫದೋಷಗಳು ಸರಿ ಇರಬೇಕು. ಪಂಚಕರ್ಮ ಚಿಕಿತ್ಸೆ ಆದ್ಮೇಲೆ ಮನೆಗೆ ಹೋದ್ಮೇಲೂ ನೀವು ಹೆಲ್ದಿ ಇರ್ಬೇಕು. ಮತ್ತೆ ಮತ್ತೆ ರೋಗ ನಿಮಗೆ ಬರಬಾರ್ದು ಅಂತಂದ್ರೆ ವೇಟ್ ಫಾರ್ ದಿಸ್ ಸಿಂಪ್ಟಮ್. ಈ ಲಕ್ಷಣಗಳು ಕಾಣೋ ತನಕ ಕಾಯಿರಿ. ಫುಡ್ ಒಳ್ಳೇದು ನಿಜ, ಫುಡ್ ಅಲ್ಲೇ ನಮ್ಮನ್ನ ಮುಳುಗಿಸ್ಬಿಟ್ರೆ, ಕೂತಾಕ್ಬಿಟ್ರೆ ನಾಳೆ ಫುಡ್ ಅಲ್ಲೇ ನಮ್ಮನ್ನ. ಈಗ ಟೆಲ್ ಮಿ ಯುವರ್ ಫೇವ್ರೆಟ್ ಫುಡ್. ಬಿರಿಯಾನಿ. Okay, imagine a tank full of biryani and I'm inside that tank. What happens? Do I feel happy that, oh, I am inside that tank of biryani, I'm eating? No, you feel suffocated. Vada pav, tank of vada pav. Alva? ಚಪಾತಿ ಬುಟ್ಟಿ ಒಳಗೆ ನಮ್ಮನ್ನು ಹುಗಿದಿಟ್ರೆ ಏನಾಗತ್ತೆ? ನಮ್ಗೇನಾಗತ್ತೆ? ಉಸಿರು ಕಟ್. ನಿಮ್ಗೆ ಅವಾಗ್ಲೂ ಈಗ ಇಲ್ಲಿದ್ದಾಗ ಈಗ ಉಪ್ಪಿನಕಾಯಿ ಎಷ್ಟು ಇಷ್ಟ ಅನ್ಸತ್ತ, ಅದೇ ಉಪ್ಪಿನಕಾಯಿ ಭರಣಿ ಒಳಗೆ ನಮ್ಮನ್ನ ಹುಗಿದ್ರೆ ಹೆಂಗಾಗತ್ತೆ? ಹೆಂಗ ನಾವು ಉಪ್ಪಿನಕಾಯಿ ಹಾಕ್ತಿವಿ. ಕರೆಕ್ಟ್ ಹೇಳಿದ್ರು, ಚಿರಟು ಏನಾಗ್ತೇವೋ ಗೊತ್ತಿಲ್ಲ. ಹಾಗೇನೆ ಆಹಾರ ನಮ್ ದೇಹಕ್ಕೆ ಬೇಕು, ಖಂಡಿತ ನಿಜ. ಎಲ್ಲದೂ ಒಳ್ಳೇದೆ, ಯಾವ ಫುಡ್ ಕೆಟ್ಟ ಫುಡ್ ಅಂತ ಈ ಭೂಮಿ ಮೇಲೆ ಇಲ್ಲ. ಆದ್ರೆ ನಿಮ್ ದೇಹ ಅದನ್ನ ಜೀರ್ಣಿಸ್ಕೊಳ್ಳೋ ತಯಾರಿ ಆಗೋ ಮೊದಲೇ ನೀವು ಫುಡ್ ಕೊಡ್ತಾ ಬಂದ್ರೆ ಅದು ನಿಮ್ಮ ದೇಹಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ಒಳ್ಳೇದೇ ಫುಡ್ ಆಗ್ಲಿ ಕೆಟ್ಟ ಫುಡ್ ಆಗ್ಲಿ. ಸೊ ಒಳ್ಳೇದು ಕೆಟ್ಟದಂತ ಫುಡ್ ಮೇಲಿಲ್ಲ, ನಿಮ್ಮ ಮೇಲಿರೋದು. ನಿಮ್ಮ ಟೈಮಿಂಗ್, ನಿಮ್ಮ ಎಬಿಲಿಟಿ, ನಿಮ್ಮ ಜೀರ್ಣಕ್ರಿಯೆ, ನಿಮ್ಮ ಮನಸ್ಸು. ನೋಡಿ ಇಮೋಷನ್ಸ್. ಈಗ ಒಂದೊಂದಿನ ತುಂಬಾ ಹಸಿವೆ ಅನ್ಸತ್ತೆ, ಏನ್ ತಿಂದ್ರು ಜೀರ್ಣ ಆಗತ್ತೆ. ನೀವು ಅಪ್ಪನ ಮನೆಗೆ ಹೋದಾಗ, ಟೈಮಲ್ಲಿದ್ದಾಗ ಖುಷಿಲಿ ಇರ್ತೀವಲ್ಲ, ಎಲ್ಲ ಏನ್ ತಿಂದ್ರು ಚಲೋ ಜೀರ್ಣ ಆಗತ್ತೆ. ನೀವು ನಿಮ್ದೇ ಮನೇಲಿದ್ದಾಗ ಗಂಡನ ಜೊತೆ ಜಗಳ ಆಡಿದ ದಿವ್ಸ ಅಮೃತ ಮಾಡ್ಕೊಂಡು ತಿಂದ್ರು ಅವ ಜೀರ್ಣ ಆಗಲ್ಲ. ಏನೋ ಹೊಟ್ಟೆ ಕೆಟ್ಟಂಗ ಆಗತ್ತೆ, ಏನೋ ದಾದಂಗ ಆಗತ್ತೆ. ಯಾಕಂದ್ರೆ ನಿಮ್ಮ ಇಮೋಷನ್ಸ್, ನಿಮ್ಮ ಚಟುವಟಿಕೆಗಳು, ನಿಮ್ಮ ಆರೋಗ್ಯ ಎಲ್ಲದೂ ಡಿಸೈಡ್ ಆಗೋದು ನೀವ್ ಯಾವಾಗ ಆಹಾರ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ. ಸೊ ನಿಮ್ಮ ಆಹಾರ ಈ ಲಕ್ಷಣಗಳು ಬರೋ ತನಕ ನೀವು ವೇಟ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಸರಿನಾ? ಯಾರ್ಯಾರಿಗೆ ಫಾಲೋ ಮಾಡೋರಿದ್ದೀರಾ ಮನೆಗೆ ಹೋದ್ಮೇಲೆ? ಹೌ ಮೆನಿ ಆಫ್ ಯು ವಿಲ್ ವೇಟ್ ಫಾರ್ ದಿಸ್ ಸಿಂಪ್ಟಮ್ಸ್ ಆಫ್ಟರ್ ಯು ಗೋ ಬ್ಯಾಕ್ ಹೋಮ್? ಎತ್ತಿ ನಾನು ಆಮೇಲೆ ಫಾಲೋ ಅಪ್ ಕನ್ಸಲ್ಟೇಷನ್ ಕೇಳೋದಿರತ್ ನಂಗ. ಹೌದೌದು, ಈಗ ಬರ್ದಿಟ್ಕೋತೀನಿ ನಾನು ಎಲ್ಲರ ಹೆಸರನ್ನ. ಈ ಲಕ್ಷಣ ಬರೋ ತನಕ ವೇಟ್ ಮಾಡ್ತೀನಿ ಅಂದಿದ್ದೀರಾ, ಕೇಳ್ತೀನಿ ನಾನು ಆಮೇಲೆ. ಯಾಕಂತಂದ್ರೆ ಈಗೇನ್ ಗೊತ್ತಾ, ಯಾರ್ಯಾರು ಕೈ ಎತ್ತಿದ್ದೀರಾ ವೆರಿ ಗುಡ್, ಆಲ್ ದ ಬೆಸ್ಟ್. ನಿಮ್ಗೆಲ್ಲ ಏನ್ ಹೇಳಿ ಆರೋಗ್ಯ ಸಿಗ್ತಾ ಹೋಗತ್ತೆ. ಯಾರು ಕೈ ಎತ್ತಿಲ್ಲ, ನೀವೆಲ್ಲ ನಮಗ್ ಒಳ್ಳೇದಾಗ್ಲಿ ಅಂತ ನೀವು ಪೇಷಂಟ್ ಆಗ್ತಾನೆ. ಡಾಕ್ಟರ್ಸ್ ಒಂದಲ್ಲ ಒಂದು, ನಾನು ಅಲ್ದಿದ್ರೆ ಇನ್ನೊಂದು ಡಾಕ್ಟ್ರು ತೀರ್ಥಯಾತ್ರೆ ಮಾಡ್ದಂಗೆ ಡಾಕ್ಟರ್ಸ್ ಯಾತ್ರ. ಈಗ ನಾವು ಚಾರ್ಧಾಮ್ ಮಾಡ್ತೀವಲ್ಲ, ಗಂಗೋತ್ರಿ, ಯಮುನೋತ್ರಿ, ಹಂಗೆ ಇಲ್ಲ ಒಂದ್ ಸಸ್ಯ ಸಂಜೀವಿನಿ, ಮತ್ತೊಂದ್ ಸಂಜೀವಿನಿ, ಇನ್ನೊಂದು ಆಸ್ಪತ್ರೆ, ಮತ್ತೊಂದು ಡಾಕ್ಟ್ರು, ಹಿಂಗೇ ಡಾಕ್ಟ್ರು ಜಂಪ್ ಮಾಡೋದು ಆಟ. ಕೆರೆ ದಂಡೆ ಆಟ ಆಡ್ದಂಗೆ ಜಂಪ್ ಮಾಡ್ತಿರೋದು.
ನೋಡಿ ಆಪ್ಷನ್ ಈ ನಿಮ್ಮ ಹತ್ರ ಚಾಯ್ಸ್ ಇದೆ. ನಿಮ್ಗೆ ಈ ತರ ಡಾಕ್ಟರ್ ಆಟ ಆಡ್ಬೇಕಾ ಅಥವಾ ಆರೋಗ್ಯ ಬೇಕಾ, ನಿಮಗ್ ಬಿಟ್ಟಿದ್ದು. ಹೌದಲ್ಲ? ಏನ್ ಮಾಡ್ತೀರಾ? ಇಲ್ಲ, ಕೆಲವು ಪೇಷಂಟ್ಸ್ ಎಲ್ಲ ಇದ್ದಾರೆ, ಮೇಡಮ್ ಆರಾಮಾಯ್ತು, ನಾನು ಗುಳಿಗೆ ಸಾಕಂತ ಹೇಳಿದ್ಮೇಲೂ, ಮೇಡಮ್ ಬಂದು ಹೋಗ್ತೇನೆ, ನಂಗೆ ಒಂದು ಟಾನಿಕ್ ಆದ್ರೂ ಕೊಟ್ಟಿಡಿ. ಒಂದು 15 ದಿನಕ್ಕೊಂದ್ಸಲ ಬಂದು ಮಾತಾಡ್ಕೊಂಡು ಹೋದ್ರೆ ನಾ ಆರಾಮಿರ್ತೇನೆ ಮೇಡಮ್. ಗುಳಿಗೆ ನಿಲ್ಲಿಸ್ಲಿಕ್ಕೆ ಬಿಡಲ್ಲ, ಕೆಲವರು ಅವರೇ ಹೇಳ್ತಾರೆ, ಎಂತಾರು ಒಂದು ಟಾನಿಕ್ ಆದ್ರೂ ಕೊಟ್ಟಿಡಿ, ಇಲ್ಲ ಯಾವ್ದಾದ್ರು ನೀವು ಮಾಡಿ ಜಾಮ್ ಗೀಮ್ ಎಂತಾರು ಕೊಡಿ ಮೇಡಮ್, 15 ದಿನಕ್ಕೊಂದ್ಸಲ. ಹಾಗೆ ಇನ್ ಕೆಲವರಂತ ಎಸ್ಪೆಷಲಿ ಗಂಡಂದಿರು ಗಂಡ ಕರ್ಕೊಂಡ್ ಬರ್ತಾರೆ, ನನ್ನ ಹೆಂಡತಿಗೆ ಔಷಧ ಇಲ್ಲ, ನಿಮ್ಮ ಹೆಂಡತಿಗೆ ಆರಾಮಾಯ್ತಿಗೆ ಔಷಧ ಇಲ್ಲ ಇಲ್ಲ ಇಲ್ಲ, ಅವಳು ಇಲ್ಲಿ ಬರ್ಲಿಲ್ಲ ಅಂದ್ರೆ ಜಗಳ ಮಾಡ್ತಿರ್ತಾಳ ಅವಳು, ತಿಂಗಳಿಗೆ ಒಂದ್ಸತಿ ನಾ ಕರ್ಕ ಬಂದ್ಬಿಡ್ತೆ ಮೇಡಮ್, ಸ್ವಲ್ಪ ಶಾಂತವಾಗಿರ್ತಾಳೆ, ಜಗಳ ಆಡುದಿಲ್ಲ ನನ್ನ ಹೆಂಡತಿ, ಹಂಗಾಗಿ ಎಂತಾರು ಒಂದು ಔಷಧಿ ಕೊಡಿ ಅವಳಿಗೆ, ತಿಂಗಳ ಕರ್ಕೊಂಡ್ ಬರ್ತೀನಿ ಅಂತ. ಹಂಗೂ ಇರ್ತಾರೆ. ಅಂದ್ರೆ ಎಷ್ಟೊಂದ್ ಸತಿ ಏನಾಗತ್ತೆ ಗೊತ್ತಾ, ನಮ್ಮ ಆರೋಗ್ಯ ಅನ್ನೋದು ಮನಸ್ಸು, ಪ್ರಾಣ ಚೈತನ್ಯ ಬೇರೆ ಬೇರೆ ಲೆವೆಲ್ ಅಲ್ಲಿ ಡಿಸ್ಟರ್ಬ್ ಆದಾಗ ಇದೆಲ್ಲ ಆಗೋದು. ಬರೀ ದೇಹದಷ್ಟೇ ಆದ್ರೆ ದೇಹ ಟ್ರೀಟ್ ಮಾಡೋದು ತುಂಬಾ ಈಸಿ. ನಿಮ್ಮ ಅನ್ನಮಯ ಕೋಶ ದೇಹವನ್ನ ಟ್ರೀಟ್ ಮಾಡೋದು ತುಂಬಾ ಈಸಿ. ಬಟ್ ಅದ್ರೊಳಗಡೆ ಏನೇನಿದೆ? ಪ್ರಾಣದ ಒಳಗಡೆ ರಿವಿಷನ್ ನೋಡಿ, ಎಷ್ಟೊತ್ತಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೇಕು, ಇಲ್ಲ ಅಂದ್ರೆ ನಾನು ನಾಳೆ ಕ್ಲಾಸ್ ತಗೊಳ್ಳೋದಿಲ್ಲ. ಮನಸ್ಸು, ಅದ್ರ ಒಳಗಡೆ ಆನಂದ, ಅದ್ರ ಒಳಗಡೆ ನೀವು. ಸೊ ನಿಮ್ಮ ದೇಹ, ನಿಮ್ಮ ಆತ್ಮ, ಇದ್ರ ಮಧ್ಯೆ ಈ 4 ಗ್ಲಾಸ್ಗಳಿದೆ. ಆ ಗ್ಲಾಸ್ ಎಷ್ಟು ಹೊಲ್ಸಿರತ್ತೆ ಅಷ್ಟು ನಿಮ್ಮ ಆತ್ಮ ನಿಮ್ಗೆ ಕೇಳೋದಿಲ್ಲ, ನಿಮ್ಮ ಆತ್ಮ ನಿಮ್ಗೆ ಅರ್ಥ ಆಗೋದಿಲ್ಲ. ಅದೆಷ್ಟು ಕ್ಲೀನ್ ಇಟ್ಕೋತೀರಾ ಅಷ್ಟು ನಿಮ್ಗೆ ಆರೋಗ್ಯ ಸಿಗ್ತಾ ಹೋಗತ್ತೆ. ಓಕೆ, ಸರಿ. ಎಂತ ಡೌಟ್ ಇದೆಯಾ ಇನ್ನೇನಾದ್ರೂ? ಇವತ್ ಮಳೆ ಬರತ್ತಾ ಅನ್ಸತ್ತಲ್ಲ? ಸ್ವಲ್ಪ ಗುಡುಗ್ತಾ ಇದೆ, ಬರ್ಬೇಕು. ತುಂಬಾ ಸೆಕೆ ಅಲ್ಲ, ತುಂಬಾ ಸೆಕೆ, ಮಳೆ ಬರ್ಬೇಕು. ಏನಾದ್ರು ಪ್ರಶ್ನೆಗಳಿದ್ಯಾ? ಡೌಟ್ ಇದೆಯಾ ಏನಾದ್ರು? ऑफ? हाँ कर दीजिए, बंद करने के बाद पूछेंगे। ठीक है, पूछिए। हाँ, बंद करके पूछिए, नो प्रॉब्लम। ओके, ಎಂತ ಡೌಟ್ ಇಲ್ಲ ಅಲ್ಲ? ಓಕೆ, ಎಸ್.